ಹಾಯ್ ಫ್ರೆಂಡ್ಸ್, ಈಗ ಹೊಸ ಮನೆ ಮಾಡ್ತಾ ಇದ್ದೀರಾ ಅಂದರೆ ಈ ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಿಕೊಂಡು ನೀವು ಕಾಂಟ್ರಾಕ್ಟರಿಗೆ ಕೊಡ್ಬೋದು. ಸೊ ಯಾಕಂದರೆ ನೀವು ಹೊಸ ಮನೆ ಮಾಡ್ತಾ ಇದ್ದೀರಾ, ನಿಮಗೆ ಐಡಿಯಾ ಇಲ್ಲ ಅಂದರೆ ನಿಮಗೆ ಮೂರ್ಖರನ್ನಾಗಿ ಮಾಡೋರು ಭಾಳ ಜನ ಇದ್ದಾರೆ. ಸೊ ನಿಮಗೆ ಮೋಸ ಮಾಡೋರು ಭಾಳ ಜನ ಇದ್ದಾರೆ. ಸೊ ಮಟೀರಿಯಲ್ ಹೆಂಗಿರಬೇಕು, ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಹೆಂಗೆ ಮಾಡಬೇಕು, ಯಾವ್ಯಾವ ಪಾಯಿಂಟು ನೀವು ಗಮನದಲ್ಲಿ ಇಟ್ಕೊಂಡು ಕೆಲಸ ಕೊಡಬೇಕು ಅಂತ ನಾವು ಇದರೊಳಗೆ ನಿಮಗೆ ಹೇಳ್ತೀವಿ. ಒಂದು 17 ಮೇನ್ ಪಾಯಿಂಟು ಯಾರು ಗಮನ ಕೊಡಲ್ಲ ಜಾಸ್ತಿ, ಈ ಪಾಯಿಂಟನ್ನು ನಾವು ಇವತ್ತು ನಿಮಗೆ ಮೇಜರಾಗಿ ಕನ್ಸಿಡರ್ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀವಿ. ಸೊ ವಿಡಿಯೋವನ್ನು ಪೂರ್ತಿ ನೋಡಿ, ಎಲ್ಲ ನಾಲೆಜನ್ನು ಬೆಳೆಸ್ಕೊಳ್ಳಿ. ಹೊಸ ಮನೆ ನಿಮಗೆ ಕಟ್ತಾ ಇದ್ದೀರಾ ಅಂದರೆ ನಿಮಗೆ ಒಳ್ಳೆಯದಾಗಲಿ, ಸ್ಟ್ರಾಂಗಾಗಿ ಒಂದು ಒಳ್ಳೆ ಮನೆಯನ್ನು ಕಟ್ಟಿ. ಸೊ ಇನ್ನೂ ಯಾರ್ಯಾರು ಹೊಸ ನಮ್ಮ ವ್ಯೂವರ್ಸು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಡೀಟೇಲಾಗಿ ಇನ್ ಡೆಪ್ತ್ ಕನ್ಸ್ಟ್ರಕ್ಷನ್ ನಾಲೆಡ್ಜ್ ನಾವು ಕೊಡ್ತಾ ಇರ್ತೀವಿ. ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕಂದ್ರೆ, ನೀವು ಒಬ್ಬರು ಕಾಂಟ್ರಾಕ್ಟರಿಗೆ ಎಲ್ಲ ಕೆಲಸ ವಹಿಸ್ತಾ ಇದ್ದೀರಾ ಅಂದರೆ ನೀವು ಏನು ಮಾಡಿ, ಒಬ್ಬರು ಇಂಜಿನಿಯರ್ ಹತ್ರ, ಆರ್ಕಿಟೆಕ್ಟ್ ಹತ್ರ ಆಗಲಿ, ಸ್ಟ್ರಕ್ಚರಲ್ ಇಂಜಿನಿಯರ್ ಹತ್ರ ನೀವು ಎಲ್ಲ ಡ್ರಾಯಿಂಗ್ಸು ಡೀಟೇಲಾಗಿ ತೊಗೋಬೇಕಾಗುತ್ತೆ. ಯಾಕಂದರೆ ನೀವು ಅದರೊಳಗೆ ನಿಮಗೆ ಪ್ಲ್ಯಾನಿಂಗ್ ಹೆಂಗಿರುತ್ತೆ, ಕನ್ಸ್ಟ್ರಕ್ಷನ್ ಯಾವ ಥರ ಮಾಡಬೇಕು ಅಂದರೆ ಬೀಮು, ಕಾಲಮು, ಫೂಟಿಂಗು ಇಂಥವು ಎಲ್ಲ ಹೋಯ್ತಲ್ಲ ಡೀಟೇಲ್ಸ್ ಅವ್ರು ಕೊಟ್ಟಿರ್ತಾರೆ. ಸ್ಟೀಲ್ ರಾಡ್ ಡೀಟೇಲ್ಸ್ ಕೊಟ್ಟಿರ್ತಾರೆ, ಆಮೇಲೆ RCC ಡೀಟೇಲ್ಸ್ ಕೊಟ್ಟಿರ್ತಾರೆ, ಆಮೇಲೆ ಫರ್ನಿಚರ್ ಹೆಂಗೆ ಬರುತ್ತೆ, ನಿಮಗೆ ಲೇಔಟ್ ಪ್ಲ್ಯಾನ್ ಹೆಂಗಿರುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ನಿಮಗೆ ಅವ್ರು ಕೊಟ್ಟಿರ್ತಾರೆ. ಸೊ ಅದ್ರ ಪ್ರಕಾರ ನೀವು ಐತಲ್ಲ ಇಂಜಿನಿಯರನ್ನು ಹೈರ್ ಮಾಡಿಕೊಂಡು ನೀವು ಐತಲ್ಲ ಕೆಲಸನ ಕಾಂಟ್ರಾಕ್ಟರಿಗೆ ಕೊಡಬಹುದು. ಇಲ್ಲ ಅಂದರೆ ನೀವು ಏನು ಮಾಡಿ, ಇಂಜಿನಿಯರಿಗೆ ಸೂಪರ್ವಿಷನಿಗೆ ಇಟ್ಟು ನೀವು ಐತಲ್ಲ ಕಾಂಟ್ರಾಕ್ಟರಿಗೆ ಹೈರ್ ಮಾಡಿನೂ ಕೊಡಬಹುದು. ಮೊದಲು ಪ್ಲ್ಯಾನು, ಎಸ್ಟಿಮೇಷನ್ನು, ಕ್ವಾಂಟಿಟಿ ಅಂದರೆ ನಿಮಗೆ ಸ್ಟ್ರಕ್ಚರಲ್ ಡಿಸೈನ್ಸು, ಆರ್ಕಿಟೆಕ್ಟ್ ಡಿಸೈನ್ಸ್ ಇದೆಲ್ಲ ತೊಗೊಂಡು ನೀವು ಐತಲ್ಲ ಯಾವಾಗಲೂ ಕನ್ಸ್ಟ್ರಕ್ಷನನ್ನು ಸ್ಟಾರ್ಟ್ ಮಾಡಿ, ನೀವು ಐತಲ್ಲ ಮೋಸ ಹೋಗೋದಿಲ್ಲ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ನಿಮಗೆ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಬಗ್ಗೆ ಹೇಳ್ತೀವಿ. ಕನ್ಸ್ಟ್ರಕ್ಷನ್ ಮಟೀರಿಯಲ್ಲು ಯಾವ ಥರ ನೀವು ಸೆಲೆಕ್ಷನ್ ಮಾಡಿ ನೀವು ಅಗ್ರಿಮೆಂಟಲ್ಲಿ ಮಾಡಿಸ್ಕೋಬೇಕಂದ್ರೆ, ನೀವು ಏನು ಮಾಡಿ ಅಂದರೆ ಮೊದಲು ಸಿಮೆಂಟಲ್ಲಿ ನೋಡಿ, ನೀವು ಬಹಳ ವೆರೈಟೀಸ್ ಆಫ್ ಬ್ರ್ಯಾಂಡ್ಸ್ ಇದ್ದಾವೆ. ನಾವು ಇಲ್ಲಿ ಬ್ರ್ಯಾಂಡ್ ಬಗ್ಗೆ ಹೇಳ್ತಾ ಇಲ್ಲ. ಸೊ ಸಿಮೆಂಟಲ್ಲಿ ಏನಿರ್ತವೆ, ನಿಮಗೆ ಒಂದು OPC ಇರುತ್ತೆ, PPC ಸಿಮೆಂಟ್ ಇರುತ್ತೆ, PSC ಸಿಮೆಂಟ್ ಇರುತ್ತೆ. ಇದೇ ಮೋಸ್ಟ್ಲಿ ಯೂಸ್ ಮಾಡ್ತಾ ಇರೋದು ಇಂಡಿಯಾದಲ್ಲಿ. ಸೊ ಈ ಸಿಮೆಂಟಲ್ಲಿ ನೀವು ಫುಟಿಂಗಿಗೆ, ಕಾಂಕ್ರೀಟಿಗೆ, ಬ್ರಿಕ್ ವರ್ಕಿಗೆ, ಪ್ಲಾಸ್ಟ್ರಿಗೆ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ನೀವು ಐತಲ್ಲ ಮೊದಲೇ ಇಂಜಿನಿಯರ್ ಹತ್ರ ಕೇಳಿಕೊಂಡು ಡಿಸೈಡ್ ಮಾಡಿಕೊಂಡು ಅದ್ರ ಪ್ರಕಾರನೇ ನೀವು ಕಾಂಟ್ರಾಕ್ಟರಿಗೆ ಕೊಡಬಹುದು. ಯಾಕಂದರೆ ಸಿಮೆಂಟಲ್ಲಿ ವೆರೈಟೀಸ್ ಆಫ್ ಬ್ರ್ಯಾಂಡ್ಸ್ ಇದ್ದಾವೆ, ಆಮೇಲೆ ಅದರೊಳಗೆ ಕೆಟಗರಿ ಬೇರೆ ಬೇರೆ ಇದೆ. ಸೊ ಆ ಕೆಟಗರಿಯನ್ನೇ ನೀವು ಐತಲ್ಲ ಯೂಸ್ ಮಾಡ್ಕೊಂಡು ಮಾಡಿದರೆ ನಿಮ್ಮ ಮನೆಯನ್ನು ಸ್ಟ್ರಾಂಗಾಗಿ ಮಾಡ್ಕೋಬಹುದು. PPC ಸಿಮೆಂಟ್ ರೇಟೇ ಬೇರೆ, OPC ಸಿಮೆಂಟ್ ರೇಟೇ ಬೇರೆ, PSC ಸಿಮೆಂಟ್ ರೇಟೇ ಬೇರೆ. ಸೊ ಮೂರಕ್ಕೂ ಒಂದೇ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಮೋಸ ಹೋಗ್ತಾ ಇದ್ದೀರಾ ಅಂತ ಅರ್ಥ. ಇದಾದಮೇಲೆ ನೀವು ಎಮ್ ಸ್ಯಾಂಡ್ ಯೂಸ್ ಮಾಡ್ತಾ ಇದ್ದೀರಾ, ಮರಳು ಯೂಸ್ ಮಾಡ್ತಾ ಇದ್ದೀರಾ, ಪಿ ಸ್ಯಾಂಡ್ ಯೂಸ್ ಮಾಡ್ತಾ ಇದ್ದೀರಾ ಅಂತ, ಎದಕ್ಕೆ ಯಾವ್ಯಾವುದು ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂತಲೂ ಅದನ್ನು ಐತಲ್ಲ ಡೀಟೇಲಾಗಿ ನೀವು ಕಾಂಟ್ರಾಕ್ಟರ್ ಹತ್ರ ಕೇಳ್ಕೊಂಡಾಗಲಿ ಇಂಜಿನಿಯರ್ ಹತ್ರ ಡಿಸೈಡ್ ಮಾಡಿಕೊಂಡು ನೀವು ಐತಲ್ಲ ಅಗ್ರಿಮೆಂಟ್ ಮಾಡ್ಕೋಬಹುದು. ಯಾಕಂದರೆ ಎಲ್ಲಕ್ಕೂ ನಾವು ಎಮ್ ಸ್ಯಾಂಡ್ ಯೂಸ್ ಮಾಡೋಕ್ಕಾಗಲ್ಲ, ಎಲ್ಲಕ್ಕೂ ನಾವು ಪಿ ಸ್ಯಾಂಡ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಡಿಪೆಂಡ್ ಅಪಾನ್ ದ ವರ್ಕು ಎಲ್ಲೆಲ್ಲಿ ಏನೇನು ಇರುತ್ತೆ ಅದ್ರ ಪ್ರಕಾರ ನೀವು ಯೂಸ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಎಂಥ ನೀವು ಎಮ್ ಸ್ಯಾಂಡ್ ಯೂಸ್ ಮಾಡ್ತಾ ಇದ್ದೀರಾ, ಯಾಕಂದರೆ ಇದರೊಳಗೆ ನಿಮಗೆ ಡಸ್ಟ್ ಇರುತ್ತೆ, ಎಮ್ ಸ್ಯಾಂಡಲ್ಲಿ ಸಿಂಗಲ್ ಫಿಲ್ಟರ್ ಇರುತ್ತೆ, ಎಮ್ ಸ್ಯಾಂಡಲ್ಲಿ ಡಬಲ್ ಫಿಲ್ಟರ್ ಇರ್ತವೆ. ಸೊ ಇಂಥವೆಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗು ನೀವು ಅದರೊಳಗೆ ಬರ್ಕೊಂಡ್ರೆ ನೀವು ಮೋಸ ಹೋಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ನಿಮಗೆ ಅಗ್ರಿಗೇಟು ಅಂದರೆ ನೀವು 40 mm ಅಗ್ರಿಗೇಟ್ ಯೂಸ್ ಮಾಡ್ತೀರಾ, ಅದಾದಮೇಲೆ 20 mm ಅಗ್ರಿಗೇಟು ಯೂಸ್ ಮಾಡ್ತೀರಾ. ಸೊ ನೀವು 40 mm ಅಗ್ರಿಗೇಟು ಓನ್ಲಿ ಎಲ್ಲೆಲ್ಲ ಅಂದರೆ PCC ಕಡೆ ಮಾತ್ರ ಯೂಸ್ ಮಾಡ್ತೀರಾ. ಸೊ ಅದಾದಮೇಲೆ ನೀವು ಕಾಂಕ್ರೀಟಿಗೆ 20 mm ಅಗ್ರಿಗೇಟ್ ಯೂಸ್ ಮಾಡ್ತೀವಿ. ಸೊ ಆ 20 mm ಅಲ್ಲಿ ನಿಮಗೆ ಅಗ್ರಿಗೇಟಲ್ಲೂ ವೆರೈಟೀಸ್ ಆಫ್ ಅಗ್ರಿಗೇಟ್ ಇರ್ತವೆ. ಅದರೊಳಗೆ ಯಾವ ಥರ ಅದು CO ಆಗಿರ್ತದೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ರೇಟು. ಸೊ ಮೇಜರಾಗಿ VSI ರೌಂಡ್ ಜೆಲ್ಲಿ ಟೈಪ್ ಅಂದರೆ ಆ್ಯಂಗ್ಯುಲರ್ ಶೇಪ್ ಟೈಪ್ ಇರೋ ಜೆಲ್ಲಿಯನ್ನು ನೀವು ಯೂಸ್ ಮಾಡಿ ನಿಮ್ಮ ಮನೆ ಐತಲ್ಲ ಭಾಳ ಸ್ಟ್ರಾಂಗು ಆಗುತ್ತೆ, ಆಮೇಲೆ ಕ್ವಾಲಿಟಿನೂ ಕನ್ಸ್ಟ್ರಕ್ಷನ್ ಆಗುತ್ತೆ. ಸೊ ಇದ್ರ ಪ್ರಕಾರ ಐತಲ್ಲ ನೀವು ನಿಮ್ಮ ಇಂಜಿನಿಯರಿಗೆ ಕೇಳಿ ಡಿಸೈಡ್ ಮಾಡಿ ಆಮೇಲೆ ಐತಲ್ಲ ಅಗ್ರಿಮೆಂಟಲ್ಲಿ ನೀವು ಇದನ್ನು ಬರ್ಸ್ಕೋಬಹುದು. ಇದಾದಮೇಲೆ ನೀವು ಸ್ಟೀಲಿಗೆ ಹೋಗಬೇಕಾಗುತ್ತೆ. ಸ್ಟೀಲಲ್ಲಿ ನಂಬರ್ ಆಫ್ ವೆರೈಟೀಸ್ ಆಫ್ ಬ್ರ್ಯಾಂಡ್ಸ್ ಇದ್ದಾವೆ ನಿಮಗೆ. ಸೊ ಇದರೊಳಗೆ ನೀವು ಗಮನದಲ್ಲಿ ಏನೇನು ಕೊಡಬೇಕಂದ್ರೆ, ಒಂದು ಪ್ರೈಮರಿ ಸ್ಟೀಲ್ ಕೊಡಿ, ಆಮೇಲೆ FE 550 ಕ್ಯಾರೆಕ್ಟರಿಸ್ಟಿಕ್ ಸ್ಟ್ರೆಂತ್ ಇರಬೇಕು ಇದರದ್ದು ಗ್ರೇಡು. ಸೊ ಅದು ನೀವು ಐತಲ್ಲ ಗಮನದಲ್ಲಿ ಕೊಡಿ. ಯಾಕಂದರೆ 500 ಆಗಲಿ 450 ಆಗಲಿ 415 ಆಗಲಿ ನಿಮಗೆ ಇದರದ್ದು ರೇಟ್ ಕಡಿಮೆ ಇರುತ್ತೆ. ಯಾವ ಥರ ಗ್ರೇಡ್ ಕಡಿಮೆ ಆಗುತ್ತೆ ಅದರದ್ದು ರೇಟ್ ಕಡಿಮೆ ಹಾಕ್ಕೊಂಡು ಹೋಗುತ್ತೆ. ಸೊ ನಿಮಗೆ ಬ್ರ್ಯಾಂಡ್ ಅದೇ ಇರುತ್ತೆ, ಅದರೊಳಗೆ ಗ್ರೇಡ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಐತಲ್ಲ ಒಂದು ಗಮನದಲ್ಲಿ ಏನು ಕೊಡಬೇಕಂದ್ರೆ, ಮೊದಲು ಬ್ರ್ಯಾಂಡ್ ಕೊಡಬೇಕು, ಯಾವ್ದು ನಾವು ಸ್ಟೀಲ್ ಯೂಸ್ ಮಾಡ್ತಾ ಇದ್ದೀವಿ, ಆಮೇಲೆ ಸೆಕೆಂಡ್ ಆಪ್ಷನಲ್ಲಿ ನಾವು ಯಾವ ಗ್ರೇಡನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದಾದ ಮೇಲೆ ನೀವು ನೆಕ್ಸ್ಟ್ ಬ್ರಿಕ್ಸಿಗೆ ಹೋಗ್ತೀರಾ ಅಂದರೆ ನಿಮಗೆ ಇದರೊಳಗೆ ಸಾಲಿಡ್ ಬ್ಲಾಕ್ಸ್ ಇದ್ದಾವೆ, ಮಡ್ ಬ್ಲಾಕ್ಸ್ ಇದ್ದಾವೆ, ಇಂಟರ್ಲಾಕ್ ಬ್ಲಾಕ್ಸ್ ಇದ್ದಾವೆ, ಸೊ ಕ್ಲೇ ಬ್ರಿಕ್ಸ್ ಇದ್ದಾವೆ.
ಸೊ ಡಿಪೆಂಡ್ ಅಪಾನು ನೀವು ಯಾವ ಥರ ಯೂಸ್ ಮಾಡ್ತಾ ಇದ್ದೀರಾ. ಸೊ ಕನ್ಸ್ಟ್ರಕ್ಷನಿಗೆ ಅದನ್ನು ಐತಲ್ಲ ನೀವು ನೀಟಾಗಿ ಅದ್ರಾಗ ಬರ್ಕೊಳ್ಳಿ. ಸೊ ಈ ಬ್ರಿಕ್ಸ್ ತೊಗೊಳಕ್ಕೆ ಮುಂಚೆನೂ ಅದ್ರದ್ದು ಐತಲ್ಲ ವಾಟರ್ ರೇಷಿಯೋನು ಚೆಕ್ ಮಾಡಿಸ್ಕೋಬಹುದು. ಆಮೇಲೆ ವಾಟರ್ ಕಾಂಟೆಂಟ್ ಆಗಲಿ, ಆಮೇಲೆ ಕಂಪ್ರೆಸಿವ್ ಸ್ಟ್ರೆಂತ್ ಆಗಲಿ, ಸೊ ಸೌಂಡ್ ಟೆಸ್ಟ್ ಆಗಲಿ, ಇದನ್ನು ಎಲ್ಲ ಇದೆಲ್ಲ ನಿಮಗೆ ಇಂಜಿನಿಯರ್ ಡೀಟೇಲಾಗಿ ಹೇಳ್ತಾರೆ. ಸೊ ಇದ್ರ ಪ್ರಕಾರ ನೀವು ಒಳ್ಳೆ ಕ್ವಾಲಿಟಿಯನ್ನು ಮನೆಗೆ ನೀವು ಯೂಸ್ ಮಾಡ್ಕೋಬಹುದು ಬ್ರಿಕ್ಸು. ನೆಕ್ಸ್ಟ್ ಪಾಯಿಂಟ್ ನಿಮಗೆ ಪಿಟ್ ಸೈಜು. ಪಿಟ್ ಸೈಜ್ ಅಂದರೆ ನೀವು ಗುಂಡಿ ತೆಗಿತೀರಾ ಕಾಲಮಿಗೆ. ಸೊ ಕಾಲಮಿಗೆ ನೀವು ಗುಂಡಿ ತೆಗಿತಾ ಇದ್ದೀರಾ ಅಂದರೆ ಸೊ ಏನು ಮಾಡ್ತೀರಾ, ಜನರಲ್ಲಾಗಿ ಒಂದು 3 ಅಡಿ 4 ಅಡಿ ತೆಗೆದು ಬಿಟ್ಬಿಡ್ತೀರಾ. ಸೊ ಆ ಥರ ಇರೋದಿಲ್ಲ ಎಲ್ಲ ಮನೆಗೂ. ಸೊ ಡಿಪೆಂಡ್ ಅಪಾನ್ ದ ಬೇರಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್, ಅಂದರೆ ನಿಮ್ಮ ಮಣ್ಣು ಯಾವ ಥರ ಇದೆ ಮನೆ ಕಟ್ಟಕ್ಕೆ. ಸೊ ಅದು ಬ್ಲ್ಯಾಕ್ ಕಾಟನ್ ಸಾಯಿಲ್ ಇದೆನಾ, ರೆಡ್ ಸಾಯಿಲ್ ಇದೆನಾ, ಸೊ ಯಾವ ಥರ ಇದೆ ಅದು ಸಾಯಿಲು, ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಆಮೇಲೆ ಡಿಪೆಂಡ್ ಅಪಾನ್ ದ ಹೈಟ್ ಆಫ್ ದ ಬಿಲ್ಡಿಂಗು ಇರುತ್ತೆ. ನೀವು ಎಷ್ಟು ಹೈಟ್ ಮಾಡ್ತಾ ಇದ್ದೀರಾ ಬಿಲ್ಡಿಂಗು, ಎಷ್ಟು ಲೋಡ್ ಕೊಡ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಎಲ್ಲಕ್ಕೂ ಜನರಲ್ಲಾಗಿ ಕಾಂಟ್ರಾಕ್ಟರ್ಸು ಏನು ಮಾಡ್ತಾರೆ ಅಂದರೆ ಒಂದು 3 ಅಡಿ 4 ಅಡಿ ತೆಗೆದು ಬಿಟ್ಟುಬಿಡ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಸ್ಟ್ರಕ್ಚರಲ್ ಇಂಜಿನಿಯರನ್ನು ಹೈರ್ ಮಾಡಿಕೊಂಡು ಡಿಸೈನ್ ತೊಗೊಂಡು ಡೆಪ್ತು ವಿಡ್ತು ಆಮೇಲೆ ಲೆಂತ್ ಎಷ್ಟು ಇರಬೇಕಂತ ಡಿಸೈಡ್ ಮಾಡಿ ಅವ್ರು ಕೊಡ್ತಾರೆ ನಿಮಗೆ ಸಾಯಿಲ್ ನೋಡಿ. ಸೊ ಅದ್ರ ಪ್ರಕಾರ ಐತಲ್ಲ ನೀವು ಐತಲ್ಲ ಕಾಂಟ್ರಾಕ್ಟರಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡು ನೀವು ಐತಲ್ಲ ಪಿಟ್ ಸೈಜನ್ನು ತೆಗಿಬಹುದು. ಯಾಕಂದರೆ ಎಲ್ಲಕ್ಕೂ ಒಂದೇ ಲೆವೆಲಾಗಿ ತೆಗಿಯೋಕ್ಕೆ ಹೋಗಬೇಡಿ. ಫೂಟಿಂಗ್ ಡೆಪ್ತ್, ಈಗ ಏನು ಮಾಡ್ತೀರಾ, ಯಾವುದಾದ್ರು ಒಂದು ಕಾಂಟ್ರಾಕ್ಟರಿಗೆ ನೀವು ಮನೆ ಕೊಟ್ಬಿಟ್ಟಿದ್ದೀರಾ ಕೆಲಸ ಮಾಡೋಕ್ಕೆ, ನೀವು ಭಾಳ ಬ್ಯುಸಿಯಾಗಿರ್ತೀರ. ಒಂದು ಕೆಲಸ ಅವ್ರಿಗೆ ಕೊಟ್ಟಾದಮೇಲೆ ನೀವೇನಾಗುತ್ತೆ, ಅವರು ಒಂದು ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಒಂದು ಪಿಟ್ ಸೈಜ್ ತೆಗಿತಾರೆ. ಜನರಲಾಗಿ ಒಂದು 4 ಅಡಿ 5 ಅಡಿ ತೆಗಿತಾರೆ. ಸೊ ಅದಾದಮೇಲೆ ಫೂಟಿಂಗು ಒಂದು 1 ಅಡಿನೋ 9 ಇಂಚೋ ಡೆಪ್ತ್ ಆಗಿ ಬಿಟ್ಬಿಡ್ತಾರೆ, ಪ್ಲೇನ್ ಫುಟಿಂಗ್ ಮಾಡ್ತಾರೆ. ಸೊ ಹಾಗೆ ಬರೋದಿಲ್ಲ. ಯಾಕಂದರೆ ನೀವು ಒಂದು 5 ಫ್ಲೋರ್ ಮನೆ ಮಾಡ್ತಾ ಇದ್ದೀರಂದರೆ ರೆಗ್ಯುಲರ್ ಪ್ಲೇನ್ ಫುಟಿಂಗು ಮಾಡೋಕ್ಕೆ ಬರೋದಿಲ್ಲ. ಸೊ ಅದ್ರ ಪ್ರಕಾರ ಐತಲ್ಲ ಥಿಕ್ನೆಸ್ ಆಫ್ ದ ಫುಟಿಂಗ್ ಡೆಪ್ತು ಎಷ್ಟು ಇರಬೇಕು, ಫುಟಿಂಗ್ ಡೆಪ್ತ್ ಎಷ್ಟು ಇರಬೇಕು ಅಂತ ಗುಂಡಿಯಲ್ಲಿ. ಸೊ ಅದನ್ನು ಡಿಸೈಡ್ ಮಾಡಿ ಸ್ಟ್ರಕ್ಚರಲ್ಲಿ ಇಂಜಿನಿಯರ್ ಕೊಟ್ಟಿರ್ತಾರೆ, ಅದ್ರ ಪ್ರಕಾರನೇ ನೀವು ಅದು ಮಾಡಬೇಕು. ಯಾಕಂದರೆ ಎಲ್ಲಕ್ಕೂ 9 ಇಂಚು 1 ಅಡಿ 3 ಬ್ಯಾಗ್ ಹಾಕ್ತೀವಿ 4 ಬ್ಯಾಗ್ ಹಾಕ್ತೀವಿ ಅಂತ ಬರೋದಿಲ್ಲ. ಸೊ ಹಾಗಾಗಿ ಅದನ್ನು ಐತಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂದರೆ 6 ಇಂಚಿನೂ ನಿಮಗೆ ಕಡಿಮೆ ಮಾಡ್ತಾ ಇದ್ದಾರೆ ಥಿಕ್ನೆಸ್ ಆಫ್ ದ ಫುಟಿಂಗ್, ಅಂದರೆ ಡೆಪ್ತ್ ಆಫ್ ದ ಫುಟಿಂಗ್ ಕಡಿಮೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ನಂಬರ್ ಆಫ್ ಬ್ಯಾಗ್ಸು ಬಹಳ ಉಳಿಯೋ ಚಾನ್ಸಸ್ ಇರುತ್ತೆ, ಲೇಬರ್ ಉಳಿಯೋ ಚಾನ್ಸಸ್ ಇರುತ್ತೆ. ನೀವು ಒಳ್ಳೆ ಅವ್ರಿಗೆ ಕೇಳಿರೋ ಪ್ರಕಾರ ಮಟೀರಿಯಲ್ ಕಾಂಟ್ರಾಕ್ಟ್ಲಿ ರೇಟ್ ಕೊಟ್ಟಿರ್ತೀರ. ಸೊ ಯಾವುದಕ್ಕೂ ಕಾಂಟ್ರಾಕ್ಟ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಬೇಡಿ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಕಾಲಮ್ ಸೈಜು ಆಮೇಲೆ ರಿಂಗ್ ಸೈಜು ಏನಾಗುತ್ತಂದರೆ, ಈಗ ಕಾಲಮ್ ಸೈಜ್ ನಾವು ಜನರಲ್ಲಾಗಿ ಒಂದು G+1 ನೀವು ಕಟ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಅವರು 9 ಇಂಚು 12 ಇಂಚ್ ಲೆಕ್ಕಕ್ಕೆ ಒಂದು ಕಾಲಮ್ ಸೈಜ್ ಹಾಕ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅದೇ ಎಲ್ಲಕ್ಕೂ ಈಗ G+3 G+4 G+5 ಸೇಮ್ ಕಾಲಮ್ ಸೈಜು, ಸೇಮ್ ಕಾಲಮ್ ರಾಡ್, ಸೇಮ್ ಕಾಲಮ್ ರಿಂಗ್ ಸೈಜ್ ಹಾಕಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇದಕ್ಕೂ ಐತಲ್ಲ ಸ್ಟ್ರಕ್ಚರಲ್ ಡಿಸೈನ್ ತೊಗೊಂಡು ಅದ್ರ ಪ್ರಕಾರ ಅವ್ರು ಡೀಟೇಲ್ ಕೊಟ್ಟಿರ್ತಾರೆ. ಕಾಲಮ್ ಸೈಜ್ ಏನಿರಬೇಕು, ಕಾಲಮಲ್ಲಿ ರಿಂಗ್ ಯಾವ ಥರ ಕಟ್ಟಬೇಕು, ಕಾಲಮಲ್ಲಿ ರಾಡ್ ಹೆಂಗಿರಬೇಕು, ಯಾವ ಸೈಜಲ್ಲಿ ಇರಬೇಕು, ಈಗೆಲ್ಲವಕ್ಕೂ 12 mm 10 mm 8 mm ಹಾಕೋಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಡಿಪೆಂಡ್ ಅಪಾನ್ ದ ಹೈಟ್ ಆಫ್ ದ ಬಿಲ್ಡಿಂಗ್ ಆ್ಯಂಡ್ ಲೋಡ್ ಆಫ್ ದ ಬಿಲ್ಡಿಂಗು ನೀವು ಯಾವ ಥರ ಮಾಡ್ತಾ ಇದ್ದೀರಾ ಅದ್ರ ತಕ್ಕಂತೆ ಐತಲ್ಲ ಕಾಲಮ್ ರಾಡ್ ಸೈಜ್ ವೇರಿಯೇಷನ್ ಆಗುತ್ತೆ. ಸೊ ಹಾಗಾಗಿ ನೀವು ಏನು ಮಾಡಿ ಡಿಸೈನ್ ತೊಗೊಂಡು ಅದ್ರ ಪ್ರಕಾರನೇ ನೀವು ಕಾಲಮ್ ಐತಲ್ಲ ಅಲ್ಲಿ ಕ್ಯಾಸ್ಟ್ ಮಾಡಿ. ಯಾಕಂದರೆ ಎಲ್ಲಕ್ಕೂ 12 mm ಯೂಸ್ ಮಾಡೋಕ್ಕಾಗಲ್ಲ, ಎಲ್ಲಕ್ಕೂ 16 mm ಯೂಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಡಿಪೆಂಡ್ ಅಪಾನ್ ದ ಲೋಡ್ ಆ್ಯಂಡ್ ಹೈಟ್ ಆಫ್ ದ ಬಿಲ್ಡಿಂಗ್ ಇರುತ್ತೆ, ನೀವು ಎಷ್ಟು ಫ್ಲೋರ್ಸ್ ಮಾಡ್ತಾ ಇದ್ದೀರಾ. ಸೊ ಗಮನದಲ್ಲಿ ಇಟ್ಕೊಂಡು ಅದನ್ನು ಐತಲ್ಲ ನೀವು ಕಾಲಮನ್ನು ಎಲ್ಲ ಚೆಕ್ ಮಾಡಿಕೊಂಡು, ಅಂದರೆ ಸೈಜ್ ಏನೇನಿರುತ್ತೆ ಅದ್ರ ಪ್ರಕಾರನೇ ಐತಲ್ಲ ಸೈಟಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಿ. ಯಾಕಂದರೆ ಎಲ್ಲಕ್ಕೂ ಸೇಮ್ ಮಾಡಿದರೆ ನಿಮ್ಮ ಮನೆ ಕ್ವಾಲಿಟಿ ಹಾಳಾಗುತ್ತೆ. ಇಂಜಿನಿಯರ್ ನಿಮಗೆ ಕಾಲಮ್ ರಾಡ್ ಕೊಟ್ಟಿರ್ತಾರೆ, ಥಿಕ್ನೆಸ್ಸು ಸೈಜ್ ಕೊಟ್ಟಿರ್ತಾರೆ, ಕಾಲಮಿಂದು ಎಲ್ಲ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ನೀವು ಈಗ ಕಾಲಮ್ ಅವರು ಕ್ಯಾಸ್ಟ್ ಮಾಡ್ತಾ ಇರ್ತಾರೆ. ಇನ್ನೊಂದು ಅವರು ಭಾಳ ಮೇಜರಾಗಿ ಮಿಸ್ಟೇಕ್ ಮಾಡೋದು ಏನಂದರೆ ಕಾಂಟ್ರಾಕ್ಟರ್ಸು ಜಾಸ್ತಿಯಾಗಿ ರಿಂಗ್ ಸೈಜನ್ನು ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ. ರಿಂಗ್ ಉಳ್ಸೋಕ್ಕೆ ನೋಡ್ತಾರೆ, ಅಂದರೆ ಕಾಲಮ್ ರಾಡನ್ನು ಉಳ್ಸೋಕ್ಕೆ ನೋಡ್ತಾರೆ. ಸೊ ಇದ್ರಾಗ ಏನಾಗುತ್ತೆ ಅಂದರೆ ಕಾಲಮ್ ಸ್ಪೇಸಿಂಗ್, ಈಗ ಜನರಲಾಗಿ ನಾವು ಒಂದು 7 ಇಂಚ್ ಕೊಟ್ಟಿದ್ದೀವಿ ಅಂತ ತಿಳ್ಕೊಳ್ಳಿ, ಒಂದು ರಿಂಗಿಂದ ಇನ್ನೊಂದು ರಿಂಗಿಗೆ 7 ಇಂಚ್ ಸ್ಪೇಸಿಂಗ್ ಕೊಟ್ಟಿದ್ದೀವಿ ಅಂದರೆ ಒಂದು 10 ಇಂಚು 11 ಇಂಚು 12 ಇಂಚ್ ಮಾಡಿಬಿಟ್ರೆ ಸೊ ಆವಾಗ ಇಲ್ಲಿ ಎರಡು ರಾಡ್ ಯೂಸ್ ಮಾಡೋಕ್ಕಿಂತ ಒಂದೇ ರಾಡ್ ಯೂಸ್ ಮಾಡ್ದಂಗೆ ಆಗುತ್ತೆ. ಸೊ ಆಗ ಅವರು ಟೋಟಲ್ ಕಾಲಮಲ್ಲಿ ಒಂದು ಎಷ್ಟು ರಿಂಗ್ ಸೇವ್ ಆಗುತ್ತೆ, ಎಷ್ಟು ರಾಡ್ ಸೇವ್ ಆಗುತ್ತೆ. ಸೊ ಅವರಿಗೆ ಲೇಬರು ಪ್ಲಸ್ಸು ರಾಡ್ ಕಾಸ್ಟ್ ಎರಡೂ ಸೇವ್ ಆಗುತ್ತೆ. ಆವಾಗ ಬಿಲ್ಡಿಂಗ್ ಕ್ವಾಲಿಟಿಯಲ್ಲಿ ನೀವು ಕಾಂಪ್ರಮೈಸ್ ಮಾಡ್ದಂಗೆ ಆಗುತ್ತೆ. ಸೊ ನೀವು ಕಾಂಪ್ರಮೈಸ್ ಮಾಡಬಾರ್ದಂದರೆ, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಬೇಡ ಅಂದರೆ ನೀವು ಐತಲ್ಲ ಕ್ವಾಲಿಟಿ ಕನ್ಸ್ಟ್ರಕ್ಷನಲ್ಲಿ ಮೇಜರಾಗಿ ಗಮನ ಕೊಡಬೇಕಾಗುತ್ತೆ. ಆಮೇಲೆ ನೀವು ಅದು ರಿಂಗ್ ಸ್ಪೇಸ್ ಆಗಲಿ ಇವೆಲ್ಲ ಐತಲ್ಲ ಏನು ಇಂಜಿನಿಯರ್ಸ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರನೇ ಮಾಡಿ ಅಂತ ನೀವು ಇನ್ಸಿಸ್ಟ್ ಮಾಡಿ ಅದ್ರ ಪ್ರಕಾರನೇ ಅಗ್ರಿಮೆಂಟಲ್ಲಿ ಹೋಗಿ. ಭಾಳ ಕಡೆ ನಾವು ನೋಡ್ತಾ ಇರ್ತೀವಿ, ಒಂದು ರೆಡಿ ಮಿಕ್ಸ್ ಕಾಂಕ್ರೀಟ್ ಯೂಸ್ ಮಾಡ್ತೀವಿ, ಒಂದು ಮ್ಯಾನ್ಯುಯಲಿ ಕಾಂಕ್ರೀಟ್ ಮಿಕ್ಸ್ ಮಾಡ್ತೀವಿ, ಇನ್ನೊಂದು ಕನ್ವೆನ್ಷನಲ್ ಮಿಕ್ಸ್ ಯೂಸ್ ಮಾಡ್ತೀವಿ. ಇದೇ 3 ಟೈಪಲ್ಲಿ ನೀವು ಕಾಂಕ್ರೀಟ್ ಮಿಕ್ಸ್ ಮಾಡ್ತೀರಾ. ಸೊ RMCಯಲ್ಲಿ ನೀವು ಒಂದಿಷ್ಟು ಕ್ಯೂಬಿಕ್ ಮೀಟರ್ ಆಫ್ ಕಾಂಕ್ರೀಟ್ ಬೇಕಂತ ಹೇಳ್ತೀರಾ, ಆರ್ಡ್ರ್ ಮಾಡ್ತೀರಾ, ತೊಗೊತೀರಾ, ಸ್ಲ್ಯಾಬನ್ನು ಕ್ಯಾಸ್ಟ್ ಯೂಸ್ ಮಾಡ್ತೀರಾ. ಇನ್ನೊಂದಂದರೆ ನೀವು ಮ್ಯಾನ್ಯುಯಲಿ ಮಿಕ್ಸ್ ಮಾಡ್ತೀರಾ, ಅಂದರೆ ಮರಳು, ಸಿಮೆಂಟು, ಅಗ್ರಿಗೇಟು ನೀವೇ ಜನರಲಾಗಿ ಮಿಕ್ಸ್ ಮಾಡ್ತೀರಾ. ಇನ್ನೊಂದು ಕನ್ವೆನ್ಷನಲ್ ಮಿಕ್ಸ್ ಅಂದರೆ ಏನಾಗ್ತೀರಾ, ನೀವು ಮಿಕ್ಸರ್ ತರಿಸ್ತೀರಾ. ಸೊ ಸೈಟಲ್ಲಿ ಜಾಸ್ತಿ ಯೂಸ್ ಮಾಡೋದು ಇದೆ, ಮಿಕ್ಸರೇ ತರಿಸ್ತೀರಾ. ಯಾಕಂದರೆ ಎಲ್ಲ ಕಡೆಯೂ RMC ಪ್ಲ್ಯಾಂಟ್ ಇರೋದಿಲ್ಲ. ಸೊ ಹಾಗಾಗಿ ಸಣ್ಣ ಪುಟ್ಟ ವರ್ಕಿಗೆ ಅವರೇ ಮಿಕ್ಸ್ ಮಾಡ್ಕೊತಾರೆ. ಸೊ ಈಗ ಮೇಜರಾಗಿ ಕಾಲಮಿಗೆ, ಪ್ಲಿಂತ್ ಬೀಮಿಗೆ, ಫುಟಿಂಗಿಗೆ, ಆಮೇಲೆ RCC ಸ್ಲ್ಯಾಬಿಗೆ ಏನಾಗುತ್ತೆ
ಮಿಕ್ಸರ್ ತರಿಸ್ತೀವಿ. ಸೊ ಆ ಮಿಕ್ಸರಲ್ಲಿ ನಾವು ಏನು ಮಾಡ್ತೀವಿ, ಒಂದು ಕಾಂಕ್ರೀಟನ್ನು ಮಿಕ್ಸ್ ಮಾಡ್ತೀವಿ, ಆಮೇಲೆ ಪೋರ್ ಮಾಡ್ತೀವಿ. ಏನಾಗುತ್ತೆ ಅಂದರೆ ಇಲ್ಲಿ ಅವ್ರು ಏನು ಮಾಡ್ತಾರೆ, ಒಂದು ಬ್ಯಾಗ್ ಸಿಮೆಂಟಿಗೆ 7 ಪುಟ್ಟಿ ಲೆಕ್ಕಕ್ಕೆ ಸ್ಯಾಂಡ್ ಹಾಕ್ತಾರೆ, ಒಂದು 8 ಪುಟ್ಟಿ ಲೆಕ್ಕಕ್ಕೆ ಅಗ್ರಿಗೇಟ್ ಹಾಕ್ತಾರೆ, ಇಲ್ಲಾಂದರೆ 7 ಪುಟ್ಟಿ ಲೆಕ್ಕಕ್ಕೆ ಅಗ್ರಿಗೇಟ್ ಹಾಕ್ತಾರೆ. ಸೊ ಇದರೊಳಗೆ ನಿಮಗೆ ಮಿಕ್ಸಿಂಗ್ ಯಾವ ಗ್ರೇಡ್ ಬಂದಿದೆ ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಯಾವಾಗಲೂ 1 ಪುಟ್ಟಿ ಸಿಮೆಂಟ್ ತೊಗೋಬೇಕು, 1.5 ಪುಟ್ಟಿಯಷ್ಟು ನಿಮಗೆ ಏನು ಮಾಡಬೇಕು, ಸ್ಯಾಂಡ್ ಹಾಕೋಬೇಕು, ಆಮೇಲೆ 3 ಪಾರ್ಟು ಅಗ್ರಿಗೇಟ್ ಹಾಕೋಬೇಕಾಗುತ್ತೆ. ಇದು ಏನಾಗುತ್ತೆ, M20 ಗ್ರೇಡ್ ಲೆಕ್ಕಕ್ಕೆ ಆಗುತ್ತೆ. ಸೊ ಇದೇ ಪ್ರಕಾರ ನೀವು M25 ಗ್ರೇಡಿಗೂ ಹೋಗ್ಬೋದು, M30 ಗ್ರೇಡಿಗೂ ಹೋಗ್ಬೋದು. ಡಿಪೆಂಡು ನೀವು ಎಷ್ಟು ಹೈಟ್ ಆಫ್ ದ ಬಿಲ್ಡಿಂಗು, ಯಾವ ಥರ ನಿಮಗೆ ಇಂಜಿನಿಯರು ಎಷ್ಟು ಗ್ರೇಡ್ ಕಾಂಕ್ರೀಟನ್ನು ಯೂಸ್ ಮಾಡೋಕ್ಕೆ ಸಜೆಸ್ಟ್ ಮಾಡಿದ್ದಾರೆ, ಅದ್ರ ಪ್ರಕಾರ ನೀವು ಐತಲ್ಲ ಕ್ವಾಲಿಟಿಯನ್ನು ಮಿಕ್ಸ್ ಮಾಡಿ. ಯಾಕಂದರೆ ಎಲ್ಲಕ್ಕೂ ಲಂಸಮ್ ಆಗಿ ಸುಮ್ಮನೆ ಒಂದು 5 ಪುಟ್ಟಿ ಹಾಕಿ, 6 ಪುಟ್ಟಿ ಹಾಕಿ, 5 ಪುಟ್ಟಿ ಹಾಕಿ ಜಲ್ಲಿ, 5 ಪುಟ್ಟಿ ಹಾಕಿ ಮರಳು ಅಂತ ಹಾಕಕ್ಕೆ ಬರೋದಿಲ್ಲ. ಸೊ ಇದು ಎಲ್ಲನೂ ನೀವು ಗಮನದಲ್ಲಿ ಕೊಡಬೇಕು. ಇನ್ಕ್ಲೂಡಿಂಗ್ ಐತಲ್ಲ ನೀರು, ವಾಟರ್ ರೇಷಿಯೋನು ನೀವು ಎಷ್ಟು ಹಾಕ್ತಾ ಇದ್ದೀರಾ, 1 ಬ್ಯಾಗ್ ಸಿಮೆಂಟಿಗೆ ಒಂದು ಅರೌಂಡು 27 to 28 ಲೀಟರನ್ನು ವಾಟರ್ ಆ್ಯಡ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಹಾಕಿದರೆ ವರ್ಕಬಿಲಿಟಿ ಹಾಳಾಗುತ್ತೆ. ಸೊ ಇದೆಲ್ಲ ಗಮನದಲ್ಲಿ ಇಟ್ಕೊಂಡೆ ನೀವು ಐತಲ್ಲ ಅಲ್ಲಿ ಕಾಲಮನ್ನು, ಸ್ಲ್ಯಾಬನ್ನು, ಫೂಟಿಂಗನ್ನು ಕಾಸ್ಟ್ ಮಾಡಿ ನಿಮ್ಮ ಮನೆ ಗಟ್ಟಿಯಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ನೀವು ಕೊಟ್ಟಿದ್ದಕ್ಕೂ ಮಟೀರಿಯಲ್ ಕಾಂಟ್ರಾಕ್ಟು ಸಾರ್ಥಕ ಆಗುತ್ತೆ. ಈಗ ಪ್ಲಿಂತ್ ಬೀಮ್ ಬಗ್ಗೆ ನೋಡೋಣ. ಎಲ್ಲ ನಿಮ್ಮ ಮನೆ ಲೋಡು ಪ್ಲಿಂತ್ ಬೀಮಲ್ಲೇ ಬರುತ್ತೆ, ಯಾಕಂದರೆ ಅದ್ರ ಮೇಲೇ ವಾಲ್ ನಿಲ್ಲೋದು. ಸೊ ಇದರೊಳಗೆ ಏನಾಗುತ್ತೆ, ಒಂದು ಇಂಜಿನಿಯರು ನಿಮಗೆ ಒಂದು ಹೈಟ್ ಕೊಟ್ಟಿರ್ತಾರೆ, ಡೆಪ್ತ್ ಕೊಟ್ಟಿರ್ತಾರೆ, ಅದ್ರ ಪ್ರಕಾರನೇ ನೀವು ಪ್ಲಿಂತ್ ಬೀಮ್ ಮಾಡಬೇಕಾಗುತ್ತೆ. ಸೊ ಈಗ ನೀವು ಡಿಸೈನೇ ತೊಗೊಂಡಿಲ್ಲ, ಅವರ ಕಾಂಟ್ರಾಕ್ಟರೇ ನಿಮಗೆ ಮಾಡ್ತಾ ಇದ್ದಾರೆ ಅಂದರೆ ಅದು ಎಷ್ಟು ಲೋಡ್ ಬರ್ತಾ ಇದೆ, ಅದರ ಪ್ಲಿಂತ್ ಬೀಮ್ ಸೈಜ್ ಏನಾಗಬೇಕು ಅಂತಲೇ ಗೊತ್ತಿರಲ್ಲ. ಒಂದು ಜನರಲ್ಲಾಗಿ ಎಲ್ಲೋ ಯೂಸ್ ಮಾಡಿರ್ತಾರೆ, ಅದೇ ಟೈಪು ನಿಮಗೂ ಐತಲ್ಲ ಒಂದು ಪ್ಲಿಂತ್ ಬೀಮ್ ಹಾಕಿಬಿಡ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಒಂದು ಡಿಸೈನ್ ತೊಗೊಂಡು ಅದ್ರ ಪ್ರಕಾರನೇ ಪ್ಲಿಂತ್ ಬೀಮ್ ಮಾಡಿ. ಸೊ ಈಗ ಪ್ಲಿಂತ್ ಬೀಮ್ ಹಾಕ್ತಾ ಇದ್ದಾರೆ ಅಂದರೆ ಅದರೊಳಗೆ ರಾಡ್ ಎಷ್ಟು ಕೊಡಬೇಕು, ಟಾಪಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ, ಬಾಟಮಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ, ಡೆವಲಪ್ಮೆಂಟ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ, ಸೊ ರಿಂಗಿಂದ ಸ್ಪೇಸ್ ಎಷ್ಟು ಕೊಟ್ಟಿದ್ದಾರೆ, ಸ್ಟಿರಪ್ಸಿಂದು ಜಂಕ್ಷನ್ ಕಡೆ ಇನ್ನೂ ಕಡಿಮೆ ಆಗುತ್ತೆ, ಅದು ಎಷ್ಟು ಕೊಟ್ಟಿದ್ದಾರೆ ಅಂತಲೇ ಎಲ್ಲವೂ ಗಮನದಲ್ಲಿ ಇಟ್ಕೊಂಡೆ ನೀವು ಕಾಂಕ್ರೀಟನ್ನು ಕ್ಯಾಸ್ಟ್ ಮಾಡಬೇಕು. ಇದರೊಳಗೆ ರಿಂಗ್ ಸೈಜ್ ಜಾಸ್ತಿ ಮಾಡಿಬಿಟ್ರೆ 10 ಇಂಚು 12 ಇಂಚು ಈ ಥರ ಅಂದರೆ ನಿಮ್ಮ ಪ್ಲಿಂತ್ ಬೀಮು ವೀಕ್ ಆದಂಗೆ. ಸೊ ಕ್ರ್ಯಾಕ್ ಡೆವಲಪ್ಮೆಂಟ್ ಆಗುತ್ತೆ ನೆಕ್ಸ್ಟು ಫ್ಯೂಚರಲ್ಲಿ. ಸೊ ವಾಲಲ್ಲಿ ಕ್ರ್ಯಾಕ್ ಡೆವಲಪ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಐತಲ್ಲ ನೀವು ಪ್ಲಿಂತ್ ಬೀಮಲ್ಲಿ ರಾಡ್ ಎಷ್ಟು ಹಾಕ್ತಾ ಇದ್ದಾರೆ, ಸ್ಟಿರಪ್ ಸೈಜ್ ಎಷ್ಟು ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಎಷ್ಟಿದೆ, ಕಾಂಕ್ರೀಟ್ ಮಿಕ್ಸ್ ಯಾವ ಥರ ಮಾಡ್ತಾ ಇದ್ದಾರೆ, ಇದೆಲ್ಲ ಗಮನದಲ್ಲಿ ಕೊಟ್ಟು ನೀವು ಐತಲ್ಲ ಕಾಂಕ್ರೀಟನ್ನು ಪ್ಲಿಂತ್ ಬೀಮನ್ನು ಕ್ಯಾಸ್ಟ್ ಮಾಡಬೇಕಾಗುತ್ತೆ. ಆ್ಯಂಟಿ ಟರ್ಮೈಟ್ ಈಗ ಯಾಕಂದರೆ ಫೂಟಿಂಗ್ ಆಗಿರುತ್ತೆ, ಪ್ಲಿಂತ್ ಬೀಮ್ ಆಗಿರುತ್ತೆ, ಕಾಲಮ್ ಕ್ಯಾಸ್ಟ್ ಮಾಡಿರ್ತೀರಾ, ಬ್ಯಾಕ್ ಫಿಲ್ಲಿಂಗ್ ಮಾಡಿರ್ತೀರಾ. ಅದಾದಮೇಲೆ ಏನಾಗುತ್ತೆ, ಭಾಳ ಜನ ಕಾಂಟ್ರಾಕ್ಟರ್ಸು ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟೇ ಮಾಡಲ್ಲ. ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ಏನಪ್ಪ ಅಂದರೆ ಗೆದ್ಲು, ಇನ್ಸೆಕ್ಟ್ಸು, ಕೀಟಗಳು ಇಂಥವೆಲ್ಲ ಏನಾಗುತ್ತೆ ಜಾಸ್ತಿ ನಿಮ್ಮ ಫೌಂಡೇಶನಲ್ಲಾಗಲಿ ಅಂದರೆ ಮನೆಯಲ್ಲಾಗಲಿ ಎಲ್ಲ ಹಾಳು ಮಾಡೋದಿಲ್ಲ. ವುಡ್ ಆಗಲಿ, ವಿಂಡೋಸ್ ಆಗಲಿ, ಡೋರ್ಸು, ಬಾಗಿಲು, ಚೌಕಟ್ಟು, ಆಮೇಲೆ ಪ್ಲೈವುಡ್ ವರ್ಕು ಇಂಥವೆಲ್ಲವೂ ಫ್ಯೂಚರಲ್ಲಿ ಮಾಡ್ತೀರಾ, ಮನೆ ಆದಮೇಲೆ ಮಾಡ್ತೀರಾ ರೆಡಿ. ಇದೆಲ್ಲ ಏನಾಗುತ್ತೆ ಅಂದರೆ ಗೆದ್ಲು ತಿನ್ನೋದು ಸ್ಟಾರ್ಟ್ ಮಾಡಿಬಿಡ್ತಾರೆ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದರೆ. ಯಾಕಂದರೆ ಇದು ಮೇಜರಾಗಿ ಹಳ್ಳಿ ಕಡೆ ಭಾಳ ಮೇಜರಾಗಿ ಪ್ರಾಬ್ಲಮ್ಸ್ ಇದು. ಸೊ ಹಾಗಾಗಿ ಏನು ಮಾಡಿ, ಮೊದಲು ಫೌಂಡೇಶನ್ ಆದಮೇಲೆ ಎಲ್ಲ ನೀರ್ಮಣ್ಣು ಆದಮೇಲೆ ಏನು ಮಾಡಿ, ಈ ಥರ ನಾವು ಏನು ತೋರಿಸ್ತಾ ಇದ್ದೀವಿ ಇದ್ರ ಪ್ರಕಾರ ನೀವು ಐತಲ್ಲ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ಸೊಲ್ಯೂಷನ್ ಮಾಡಿನೇ ನೀವು ಐತಲ್ಲ ನೆಕ್ಸ್ಟು ವಾಲನ್ನು ಸ್ಟಾರ್ಟ್ ಮಾಡಿ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಏನಾಗುತ್ತಂದರೆ, ಈಗ ವಾಲ್ ಕನ್ಸ್ಟ್ರಕ್ಷನನ್ನು ಸ್ಟಾರ್ಟ್ ಮಾಡಿರ್ತೀರ, ಆಮೇಲೆ ನೀವು ಒಂದು 3 ಫೀಟಿಗೆ ಹೋಗ್ತೀರಾ, ಸಿಲ್ ಕಾಂಕ್ರೀಟನ್ನು ಯೂಸ್ ಮಾಡಬೇಕು. ಇದು ಏನು ಮಾಡ್ತೀರ ಅಂದರೆ ಸಿಲ್ ಕಾಂಕ್ರೀಟನ್ನು ಕಂಟಿನ್ಯೂಯಸ್ ಆಗಿ ಕ್ರ್ಯಾಕ್ ಏನು ಡೆವಲಪ್ ಆಗ್ತಾ ಇರುತ್ತೆ ಫ್ರಮ್ ಟಾಪ್ ಟು ಬಾಟಮು, ಅದು ಐತಲ್ಲ ಅವಾಯ್ಡ್ ಮಾಡುತ್ತೆ ಈ ಸಿಲ್ ಕಾಂಕ್ರೀಟು. ಮಿನಿಮಮ್ ಆಗಿ ಇದು ಸಿಲ್ ಕಾಂಕ್ರೀಟ್ ನೀವು ಒಂದು 2 ಇಂಚಸ್ಸು ಮಿನಿಮಮ್ ಆಗಿ ಕೊಡಬಹುದು. ಅದರೊಳಗೆ ರಾಡ್ ಕೊಟ್ಟರೆ ಇನ್ನೂ ಉತ್ತಮ. ಸೊ ಹಾಗಾಗಿ ಇದು ಸಿಲ್ ಕಾಂಕ್ರೀಟನ್ನು ವಿಥೌಟ್ ಮಿಸ್ಸು ನೀವು ಯೂಸ್ ಮಾಡಲೇಬೇಕು. ಜನರಲಾಗಿ ಹಳ್ಳಿ ಕಡೆ ಏನು ಮಾಡ್ತಾರೆ, ಕಂಟಿನ್ಯೂಯಸ್ ಆಗಿ ವಾಲ್ ಕಟ್ಕೊಂಡೇ ಹೋಗಿಬಿಡ್ತಾರೆ. ಸೊ ಆವಾಗ ಏನಾಗುತ್ತೆ, ಕ್ರ್ಯಾಕ್ಸ್ ಡೆವಲಪ್ ಆಗೋ ಚಾನ್ಸಸ್ಸು ಭಾಳ ಇರುತ್ತೆ. ಸೊ ಹಾಗಾಗಿ ಇದನ್ನು ಐತಲ್ಲ ಕಾಂಟ್ರಾಕ್ಟರ್ ನೀವು ಕೊಡ್ತಾ ಇದ್ದೀರಾ ಅಂದರೆ ಇದನ್ನು ಗಮನದಲ್ಲಿ ಇಟ್ಕೊಂಡು 3 ಫೀಟ್ ಆದಮೇಲೆ ಅಂದರೆ ಒಂದು ಗೋಡೆ ನಿಮಗೆ ಫ್ರಮ್ ಫ್ಲೋರ್ ಲೆವೆಲ್ ಟು 3 ಫೀಟ್ ನೀವು ಕಂಪ್ಲೀಟ್ ಆದಮೇಲೆ ಅದಕ್ಕೆ ಸಿಲ್ ಕಾಂಕ್ರೀಟನ್ನು ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಿ ಅಂತ ನೀವು ಐತಲ್ಲ ಅವರಿಗೆ ಹೇಳಲೇಬೇಕು. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ, 7 ಫೀಟ್ ಇಲ್ಲಾಂದರೆ 8 ಫೀಟಿಗೆ ನೀವು ಲಿಂಟೆಲ್ ಹಾಕ್ತೀರಾ. ಲಿಂಟೆಲ್ ಏನು ಮಾಡ್ತಾರೆ, ಭಾಳ ಕಡೆ ನಾವು ನೋಡಿದ್ದೀವಿ, ಕಟ್ ಲಿಂಟೆಲ್ ಹಾಕ್ಬಿಡ್ತಾರೆ. ಕಟ್ ಲಿಂಟೆಲ್ ಏನಪ್ಪ ಅಂದರೆ ಎಲ್ಲಿ ನಿಮಗೆ ಡೋರ್ ಬರುತ್ತೆ, ಎಲ್ಲಿ ನಿಮಗೆ ವಿಂಡೋ ಬರುತ್ತೆ, ಎಲ್ಲಿ ನಿಮಗೆ ಓಪನಿಂಗ್ಸ್ ಬರುತ್ತೆ ಅಲ್ಲಿ ಮಾತ್ರ ಲಿಂಟೆಲ್ ಕೊಡ್ತಾರೆ. ಸೊ ಉಳಿದಿದ್ದೈತಲ್ಲ ರಿಮೈನಿಂಗ್ ಬ್ರಿಕ್ ವರ್ಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ RCC ತನಕ. ಮಿನಿಮಮ್ ನೀವು 3 to 4 ಫೀಟ್ ಆದಮೇಲೆ ಯಾವಾಗಲೂ ಐತಲ್ಲ ಬ್ರಿಕ್ ವರ್ಕಿಗೆ ಲಿಂಟೆಲ್ ಆಗಲಿ ಸಿಲ್ ಕಾಂಕ್ರೀಟ್ ಆಗಲಿ ಯೂಸ್ ಮಾಡಲೇಬೇಕು. ಕಂಟಿನ್ಯೂಯಸ್ ಕ್ರ್ಯಾಕ್ಸ್ ಡೆವಲಪ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಸೊ ಹಾಗಾಗಿ ನೀವು ಫುಲ್ ಲಿಂಟೆಲ್ ಮನೆಗೆ ಕೊಟ್ಟರೆ ಅಂದರೆ ಈ ಥರ ಆಗೋದು, ಕ್ರ್ಯಾಕ್ಸ್ ಆಗೋದು ಚಾನ್ಸಸ್ಸು ಅವಾಯ್ಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಯಾವಾಗಲೂ ಐತಲ್ಲ 3 ಫೀಟು 7 ಫೀಟಿಗೆ ನೀವು ಐತಲ್ಲ ಸಿಲ್ ಕಾಂಕ್ರೀಟ್ ಪ್ಲಸ್ ಲಿಂಟೆಲ್ಲು ನೀವು ಐತಲ್ಲ ಕಂಟಿನ್ಯೂ ಫುಲ್ ಲಿಂಟೆಲ್ಲು ಯೂಸ್ ಮಾಡಿ, ಲಿಂಟೆಲನ್ನು ಯೂಸ್ ಮಾಡೋದು ಅವಾಯ್ಡ್ ಮಾಡಿ. ಈಗ ಸ್ಲ್ಯಾಬು RCC ಸ್ಲ್ಯಾಬ್ ಹಾಕ್ತಾ ಇದ್ದೀರಾ ಅಂದರೆ ನೀವು ಏನು ಮಾಡಿ, RCC ಸ್ಲ್ಯಾಬ್ ಥಿಕ್ನೆಸ್ ಮಿನಿಮಮ್ ಆಗಿ 5 ಇಂಚಸ್ಸು ನಾವು ಯೂಸ್ ಮಾಡ್ತಿರ್ತೀವಿ. ಕಮರ್ಷಿಯಲಿಗೆ ಒಂದು 6 ಇಂಚಸ್ಸು ಹೋಗ್ತೀವಿ. ಸೊ ಏನಾಗುತ್ತೆ,
ನೀವು ಒಂದು 5 ಇಂಚ್ ಕಾಂಕ್ರೀಟ್ ಹಾಕ್ತಾ ಇದ್ದೀರಾ ಅಂದರೆ ಸ್ಲೋಪ್ ಮಾಡೋಕ್ಕಾಗಲಿ ಬೇರೆದು ಯಾವುದೋ ಕಾರಣಕ್ಕಾಗಲಿ ಕಡಿಮೆ ಮಾಡೋಕ್ಕೆ ನೋಡ್ತಾರೆ. ಆವಾಗ ಏನಾಗುತ್ತೆ, ಸ್ಲ್ಯಾಬು ಥಿಕ್ನೆಸ್ ಕಡಿಮೆ ಆಗಿಬಿಡುತ್ತೆ. 3.5 ಇಂಚು 4 ಇಂಚು ಈ ಥರ ಆಗಿಬಿಟ್ರೆ ಏನಾಗುತ್ತೆ, ಅವರಿಗೆ ಮಟೀರಿಯಲ್ ಉಳಿಯುತ್ತೆ ಪ್ಲಸ್ ಲೇಬರ್ ಉಳಿಯುತ್ತೆ. ಆವಾಗ ನಿಮ್ಮ ಕ್ವಾಲಿಟಿ ಮನೆ RCC ಹಾಳಾಗುತ್ತೆ. ಸೊ ಇದು ಇದಲ್ಲ, ಯಾವಾಗಲೂ ಒಂದು ಸ್ಲ್ಯಾಬು ಥಿಕ್ನೆಸ್ ಅಂದರೆ ಎಷ್ಟು ಇದೆ ಥಿಕ್ನೆಸ್, 5 ಇಂಚ್ ಇದೆ 6 ಇಂಚ್ ಇದೆ ಏನು ಡಿಸೈನ್ ಪ್ರಕಾರ. ಸೊ ಒಂದು ಚೆಕ್ ಮಾಡೋಕ್ಕೆ ಒಂದು ರಾಡ್ ಕೊಟ್ಟಿರ್ತಾರೆ, ಅದ್ರ ಬೈಂಡಿಂಗ್ ವೇರ್ ಕೊಟ್ಟಿರ್ತಾರೆ. ಸೊ ಅದ್ರ ಪ್ರಕಾರ ಆಯ್ತಲ್ಲ ನೀವು ಮ್ಯಾನ್ಯುವಲ್ ಆಗಿ ನೀವೇ ಚೆಕ್ ಮಾಡ್ಬೋದು, ಇಲ್ಲಾಂದರೆ ಅವ್ರಿಗೆ ಚೆಕ್ ಮಾಡೋಕ್ಕೆ ನೀವು ಹೇಳ್ಬೋದು ನಿಮ್ಮ ಮುಂದೆ. ಸೊ ಯಾವಾಗಲೂ ನೀವು ಮನೆ ಕೊಡ್ತಾ ಇದ್ದೀರಾ ಅಂದರೆ ನಿಮ್ಮದು ಐತಲ್ಲ ಒಂದು ಜವಾಬ್ದಾರಿ ಇರಬೇಕು, ಗಮನದಲ್ಲಿ ಎಲ್ಲ ಕೆಲಸ ನಿಮ್ಮ ಅಂಡರಲ್ಲೇ ಕೆಲಸ ಆಗ್ತಾ ಇರಬೇಕು. ಸೊ ಆವಾಗ ಏನಾಗುತ್ತೆ, ನಿಮ್ಮ ಮನೆ ಕಾಂಟ್ರಾಕ್ಟರಿಗೆ ಕೊಟ್ಟರು ನಿಮ್ಮ ಮನೆ ಒಂದು ಕ್ವಾಲಿಟಿ ವರ್ಕ್ ಆಗಿ ಸೊ ನೀವು ಐತಲ್ಲ ಒಂದು ಬಾಳಿಕೆ ಬರುತ್ತೆ, ಒಂದು ಡ್ಯೂರಬಿಲಿಟಿ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಿ, ಸ್ಲ್ಯಾಬ್ ಥಿಕ್ನೆಸ್ಸು ಮಿನಿಮಮ್ ಏನು ಕೊಡ್ತಾ ಇದ್ದೀರಾ ಅಂದರೆ ಅದ್ರ ಪ್ರಕಾರನೇ ಇದೇ ಇಲ್ಲ ಅಂತ ನೀವು ಅದನ್ನು ಐತಲ್ಲ ಕ್ವಾಲಿಟಿ ಚೆಕ್ ಮಾಡಿ, ಆಮೇಲೆ M20 ಗ್ರೇಡನ್ನೇ ಯೂಸ್ ಮಾಡಿ, ಆಮೇಲೆ ರಾಡು ಸ್ಟೀಲು ಯಾವುದು ನೀವು TMT ಬಾರ್ ಹೇಳಿದ್ದೀರಾ ಅದೇ ಯೂಸ್ ಮಾಡ್ತಾ ಇದ್ದಾರೆ, ಆಮೇಲೆ ಸ್ಪೇಸಿಂಗ್ ಎಷ್ಟು ಕೊಟ್ಟಿದ್ದಾರೆ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸು ಇದೆಲ್ಲ ಚೆಕ್ ಮಾಡಿನೇ ನೀವು ಐತಲ್ಲ RCC ಸ್ಲ್ಯಾಬನ್ನು ಕ್ಯಾಸ್ಟ್ ಮಾಡಿ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಏನು ಮಾಡ್ತಾಯಿದ್ದೀವಿ, ಪ್ಲಾಸ್ಟರ್ ಬಗ್ಗೆ ನೋಡೋಣ. ಮೊದಲು ಏನು ಮಾಡ್ತಿದ್ವಿ, ಹಳೆ ಕಾಲದಲ್ಲಿ 1 ಕೋಟ್ ರಫ್ ಮಾಡ್ತಿದ್ವಿ, 1 ಕೋಟ್ ನೈಸ್ ಮಾಡ್ತಿದ್ವಿ. ಈಗ ಸಿಂಗಲ್ ಕೋಟೆ ಪ್ಲಾಸ್ಟರ್ ಮಾಡ್ತಾಯಿದ್ದಾರೆ. ಒಂದು ಅರೌಂಡ್ ನಿಮಗೆ ಒಂದು 12 mm to 15 mm ಥಿಕ್ನೆಸ್ಸು, 10 to 12 mm ಥಿಕ್ನೆಸ್ ನಿಮಗೆ ಒಂದು ಪ್ಲಾಸ್ಟರ್ ಬರುತ್ತೆ. ಸೊ ಹಾಗಾಗಿ ಏನು ಮಾಡ್ತಾಯಿದ್ದಾರೆ, ಈಗ ಪ್ಲಾಸ್ಟರ್ ಮಾಡ್ತಾಯಿದ್ದಾರೆ ಇನ್ಸೈಡ್ ಔಟ್ಸೈಡು. ನೀವು ಐತಲ್ಲ ಮಿಕ್ಸು ಏನು ಯೂಸ್ ಮಾಡ್ತಾಯಿದ್ದಾರೆ, ಎಷ್ಟು ಮಾಡ್ತಾಯಿದ್ದಾರೆ, ಆ್ಯಸ್ ಪರ್ ದ ಡಿಸೈನು ಮಿಕ್ಸ್ ಮಾಡ್ತಾ ಇದ್ದಾರಿಲ್ಲ ಅದನ್ನು ನೀವು ಗಮನದಲ್ಲಿ ಕೊಡಬೇಕಾಗುತ್ತೆ. ಯಾಕಂದರೆ ಈಗ ಒಂದು ಮಿಕ್ಸಿಗೆ ನೀವು ಪ್ಲಾಸ್ಟರ್ಗೆ ಯೂಸ್ ಮಾಡ್ತಾಯಿದ್ದೀರಿ ಅಂದರೆ 1 ಪುಟ್ಟಿ ಸಿಮೆಂಟಿಗೆ ಒಂದು 5 ಪುಟ್ಟಿ ಮರಳು ಮಾತ್ರ ಯೂಸ್ ಮಾಡ್ಕೋಬಹುದು. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀರಿ ಅಂದರೆ ಸೊ ಅಲ್ಲಿ ಏನಾಗುತ್ತೆ, ಈಗ 1 ಪುಟ್ಟಿಗೆ 8 ಪುಟ್ಟಿ ಹಾಕ್ಕೊತಾರೆ, 10 ಪುಟ್ಟಿ ಹಾಕ್ಕೊತಾರೆ, 12 ಪುಟ್ಟಿನೂ ಹಾಕ್ಕೊತಾರೆ. ಸೊ ಕ್ವಾಲಿಟಿ ಮಿಕ್ಸ್ ಆಗೋಲ್ಲ, ಆಮೇಲೆ ಡ್ಯೂರಬಿಲಿಟಿ ಬರೋದೇ ಇಲ್ಲ. ಸೊ ಹಾಗಾಗಿ ನೀವು ಏನು ಮಾಡಬೇಕು, ಪ್ಲಾಸ್ಟರ್ ಮಾಡಿಸ್ತಾ ಇದ್ದೀರಾ, ಲೆವೆಲ್ ಇಲ್ಲ, ಅಂಡುಲೇಷನ್ ಆಗ್ತಾಯಿದೆ, ಯಾವ ಥರ ಈಗ ನಿಮ್ಮ ಕೆಲಸ, ಯಾಕಂದರೆ ಅಂಡುಲೇಷನ್ ಬಂತಂದರೆ ನೆಕ್ಸ್ಟ್ ನಿಮ್ಮದು ಐತಲ್ಲ ಏನಾಗುತ್ತೆ ಅಲ್ಲಿ ವಾಲ್ ಪುಟ್ಟಿ ಜಾಸ್ತಿ ಹೋಗಿಬಿಡುತ್ತೆ. ಏನು ವಾಲ್ ಪುಟ್ಟಿ ಎಳಿತಾ ಇರ್ತಾರಲ್ಲ ಲಪ್ಪ ಅದನ್ನು ಜಾಸ್ತಿ ಹೋಗುತ್ತೆ. ಸೊ ಮಟೀರಿಯಲ್ ನಿಮಗೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಿ, ಸೊ ಯಾವಾಗಲೂ ಪ್ಲಾಸ್ಟರಿಗೆ ಏನು ಯೂಸ್ ಮಾಡಿಸ್ತಾ ಇರ್ತೀರಲ್ಲ ಲೆವೆಲ್ ಇದೆ ಇಲ್ಲ ಅದನ್ನು ಚೆಕ್ ಮಾಡಿ, ಆಮೇಲೆ ಕರೆಕ್ಟಾಗಿ ರೇಷಿಯೋ ಪ್ರಕಾರ ಮಿಕ್ಸ್ ಮಾಡ್ತಾ ಇದ್ದೀರಿಲ್ಲ ಅದನ್ನು ಚೆಕ್ ಮಾಡಿ. ಯಾಕಂದರೆ ನೀವು ಕೊಟ್ಟಿರ್ತೀರ ಒಂದು ಒಳ್ಳೆ ಮನೆ ಆಗಲಿ ನಮಗೆ ಬಾಳಿಕೆ ಬರಲಿ ಅಂತ. ಸೊ ನಿಮ್ಮ ಹಾರ್ಡ್ ವರ್ಕಿಂಗ್ ಮನಿ ಅಂದರೆ ಕಷ್ಟಪಟ್ಟು ನೀವು ದುಡಿದಿರೋ ಅಮೌಂಟನ್ನು ನೀವು ವೇಸ್ಟಾಗಿ ಹಾಳು ಮಾಡ್ಕೋಬೇಕು. ಇದು ಎಲ್ಲ ಈ ಥರ ಗಮನದಲ್ಲಿ ಇಟ್ಕೊಂಡು ನೀವು ಈ ಥರ ಪ್ಲಾಸ್ಟಿಂಗನ್ನು ಕಂಪ್ಲೀಟ್ ಮಾಡಿಸಿ. ನೆಕ್ಸ್ಟ್ ಪಾಯಿಂಟಲ್ಲಿ ಈಗ ಟೈಲ್ಸ್ ಹಾಕಿಸ್ತಾ ಇರ್ತೀರ ವಾಲಿಗೆ, ಫ್ಲೋರಿಗೆ, ಆಮೇಲೆ ಹೊರಗಡೆ ಪಾರ್ಕಿಂಗಿಗೆ, ಕಿಚನ್ನಿಗೆ, ಟಾಯ್ಲೆಟ್, ಬಾತ್ರೂಮ್ಸು ಇಂಥವೆಲ್ಲ. ಈಗ ವಾಲ್ ಎಲ್ಲೆಲ್ಲಿ ಬರುತ್ತೆ ನಿಮಗೆ ಅಲ್ಲಿ ಈ ಥರ ರೆಗ್ಯುಲರ್ ಸಿಮೆಂಟನ್ನೇ ಯೂಸ್ ಮಾಡಿಬಿಡ್ತಾರೆ. ಆವಾಗ ಏನಾಗುತ್ತೆ, ಇಲ್ಲಿ ಈಗ ಟೈಲ್ಸ್ ಏನು ಬಿದ್ದಿದೆಯಲ್ಲ ಇದ್ರ ಪ್ರಕಾರ ನಿಮ್ಮ ಟೈಲ್ಸು ಬೀಳೋದನ್ನು ಸ್ಟಾರ್ಟ್ ಆಗಿಬಿಡ್ತವೆ ಫ್ಯೂಚರಲ್ಲಿ. ಸೊ ಹಾಗಾಗಿ ಯಾವಾಗಲೂ ವಾಲ್ ಟೈಲ್ಸಿಗೆ ಅಡೆಸಿವನ್ನೇ ಯೂಸ್ ಮಾಡಿಸ್ಬೇಕು. ಅಡೆಸಿವ್ ಅದರಾಗೂ ಬೇರೆ ಬೇರೆ ವೆರೈಟೀಸ್ ಆಫ್ ಅಡೆಸಿವ್ ಇದ್ದಾವೆ. ಯಾಕಂದರೆ ಟೈಲ್ಸಿಗೆ ಸೆರಾಮಿಕ್ ಟೈಲ್ಸಿಗೆ ಬೇರೆ ಇರ್ತವೆ, ವಿಟ್ರಿಫೈಡ್ ಟೈಲ್ಸಿಗೆ ಬೇರೆ ಇರ್ತವೆ, ಗ್ರ್ಯಾನೈಟಿಗೆ ಬೇರೆ ಇರ್ತವೆ, ಲಾರ್ಜ್ ಸ್ಲ್ಯಾಬ್ಸಿಗೆ ಬೇರೆ ಇರ್ತವೆ. ಸೊ ಹಾಗಾಗಿ ಅದನ್ನು ಐತಲ್ಲ ಗಮನದಲ್ಲಿ ಇಟ್ಕೊಂಡು ಅಡೆಸಿವನ್ನೇ ಯೂಸ್ ಮಾಡಿಸಿ, ಇದನ್ನು ಐತಲ್ಲ ಅಗ್ರಿಮೆಂಟಲ್ಲಿ ಬರೆಸಿ. ಕ್ವಾಲಿಟಿಯಲ್ಲಿ ನೀವು ಕಾಂಪ್ರಮೈಸ್ ಮಾಡ್ತಾ ಇಲ್ಲ ಅಂದರೆ ಕಾಂಟ್ರಾಕ್ಟರಿಗೂ ಮೊದಲೇ ಹೇಳಿ, ನೀವು ನೋಡಪ್ಪ ನಮ್ಮದು ರಿಕ್ವೈರ್ಮೆಂಟ್ ಈ ಥರ ಇದೆ, ಸೊ ನಮಗೆ ಈ ಥರ ಕನ್ಸ್ಟ್ರಕ್ಷನ್ ಬೇಕು ಅಂದರೆ ನೀವು ಐತಲ್ಲ ಒಂದು 5-10 ಸಾವಿರ ರೂಪಾಯಿದಲ್ಲಿ ಯಾವಾಗಲೂ ಚದರ ಲೆಕ್ಕದಲ್ಲಿ ಮುಖ ನೋಡೋಕ್ಕೆ ಹೋಗಬೇಡಿ. ಒಳ್ಳೆ ಮನೆ ಬೇಕಂದರೆ ಅವ್ರಿಗೂ ಒಳ್ಳೆ ರೇಟ್ ಕೊಡಲೇಬೇಕು. ಯಾಕಂದರೆ ಅವರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಒಳ್ಳೆ ಕ್ವಾಲಿಟಿ ಅಂದರೆ ಅವರು ಐತಲ್ಲ ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಕೊಟ್ಟೇ ಖರೀದಿ ಮಾಡಬೇಕಾಗುತ್ತೆ. ನಿಮ್ಮ ಮನೆಗೆ ಅವ್ರ ಸ್ವಂತ ಮನೆ ದುಡ್ಡು ತಂದು ಹಾಕೋಕ್ಕಾಗೋದಿಲ್ಲ. ಅರ್ಧ ಬರ್ಧ ಕೆಲಸ ಮಾಡಿ ಇಬ್ಬರೂ ಹಾಳು ಮಾಡ್ಕೊತೀರ ಕೆಲಸ. ಸೊ ಹಾಗಾಗಿ ಯಾವಾಗಲೂ ನೀವು ಒಳ್ಳೆ ಕೆಲಸ ಕೊಡ್ತಾ ಇದ್ದೀರಾ ಅಂದರೆ ಯಾವಾಗಲೂ 5-10 ಸಾವಿರ ರೂಪಾಯಿ ಮಟೀರಿಯಲ್ ಕನ್ಸ್ಟ್ರಕ್ಷನಲ್ಲಿ ಚದರ ಲೆಕ್ಕದಲ್ಲಿ ನೋಡೋಕೆ ಹೋಗಬೇಡಿ. ಒಳ್ಳೆ ರೇಟ್ ಕೊಡಿ, ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತಾರೆ ನಿಮಗೆ. ಈಗ ನೆಕ್ಸ್ಟ್ ಪೇಂಟ್ ಮಾಡಿಸ್ತಾ ಇದ್ದೀರಾ, ಇಲ್ಲ ಪ್ಲಾಸ್ಟರಿಂಗ್ ಆದಮೇಲೆ ಪೇಂಟಿಗೆ ಹೋಗ್ತಾ ಇರ್ತೀರಾ ಅಂದರೆ ನೀವು ಎಷ್ಟು ಕೋಟ್ ವಾಲ್ ಪುಟ್ಟಿ ಹೇಳಿದ್ದೀರಾ, ಎಷ್ಟು ಕೋಟ್ ಪ್ರೈಮರ್ ಹೇಳಿದ್ದೀರಾ, ಎಷ್ಟು ಕೋಟ್ ಪೇಂಟ್ ಹೇಳಿದ್ದೀರಾ, ಅದ್ರ ಪ್ರಕಾರ ಮಾಡ್ತಾ ಇದ್ದಾರಾ ಇಲ್ಲ ಅಂತಲೂ ನೀವು ಚೆಕ್ ಮಾಡ್ತಾ ಇರಬೇಕು. ಯಾಕಂದರೆ ಒಂದು 2 ಕೋಟ್ ಮಿನಿಮಮ್ ಆಗಿ ನೀವು ವಾಲ್ ಪುಟ್ಟಿ ಮಾಡಿಸ್ತಾ ಇದ್ದೀರಾ ಅಂದರೆ ಅಲ್ಲಿ 1 ಕೋಟ್ ಮಾಡಿನೇ ನಿಮಗೆ 2 ಕೋಟ್ ಮಾಡಿದ್ದೀವಿ 3 ಕೋಟ್ ಮಾಡಿದ್ದೀವಿ ಅಂತಲೂ ಹೇಳ್ಬೋದು. ಅದು ಚೆಕ್ ನಿಮಗೆ ಯಾಕಂದರೆ ಥಿಕ್ನೆಸ್ ಕಡಿಮೆ ಇರುತ್ತೆ, ಚೆಕ್ ಮಾಡೋಕ್ಕಾಗೋದಿಲ್ಲ, ಫಿನಿಷಿಂಗ್ ಮೇಲೆ ಗೊತ್ತಾಗುತ್ತೆ. ಸೊ ಜನರಲಾಗಿ ನಿಮಗೆ ಒಂದೇ ಟೈಮಿಗೆ ಅದು ಎಲ್ಲ ಗೊತ್ತಾಗಲ್ಲ ಎಷ್ಟು ಟೈಮ್ ಯೂಸ್ ಮಾಡಿದ್ದಾರೆ ಅಂತ. ಸೊ ಹಾಗಾಗಿ ಅದನ್ನು ನೀವು ಇದೆಲ್ಲ ಗಮನದಲ್ಲಿ ಕೊಡಿ. ಈಗ ನೀವು 2 ಕೋಟ್ ಪುಟ್ಟಿ ಹೇಳಿದ್ದೀರಾ ಅಂದರೆ 2 ಕೋಟ್ ಮಾಡಬೇಕು, 2 ಕೋಟ್ ಪೇಂಟ್ ಹೇಳಿದ್ದೀರಾ 2 ಕೋಟ್ ಪೇಂಟ್ ಆಗಬೇಕು. ಸೊ ಫಿನಿಷಿಂಗ್ ನೀವು ಯಾವ ಥರ ಹೇಳಿರ್ತೀರಾ ಅದ್ರ ತರನೇ ಅದು ಫಿನಿಷಿಂಗ್ ಬರಬೇಕು. ಸೊ ಇದನ್ನು ಎಲ್ಲ ಐತಲ್ಲ ನೀವು ಗಮನದಲ್ಲಿ ಕೊಡಬೇಕಾಗುತ್ತೆ. ಆಮೇಲೆ ಯಾವ ಬ್ರ್ಯಾಂಡ್ ನೀವು ವಾಲ್ ಪುಟ್ಟಿ ಹೇಳಿದ್ದೀರಾ, ಯಾವ ಬ್ರ್ಯಾಂಡ್ ನೀವು ಕಲರ್ ಹೇಳಿದ್ದೀರಾ ಪೇಂಟು, ಅದನ್ನು ಐತಲ್ಲ ಅದ್ರ ಪರ್ಟಿಕ್ಯುಲರಾಗಿ ಮಾಡ್ತಾ ಇದ್ದಾರಲ್ಲ ಅಂತಲೂ ಗಮನ ಕೊಡಬೇಕು. ಯಾಕಂದರೆ ಎಲ್ಲೋ ಉಳಿದಿರೋ ಪೇಂಟು, ಎಲ್ಲೋ ಉಳಿದಿರೋ ವಾಲ್ ಪುಟ್ಟಿ ಎಷ್ಟೋ ತಿಂಗಳು ತಂದು ನಿಮಗೆ ಹಾಕಿದರೆ ಪ್ರಯೋಜನ ಇಲ್ಲ, ಬಾಳಿಕೆ ಬರಲ್ಲ, ಕ್ವಾಲಿಟಿ ಬರಲ್ಲ. ಸೊ ಇದನ್ನು ಐತಲ್ಲ ಎಲ್ಲ ಗಮನದಲ್ಲಿಟ್ಟು ನೀವು ಐತಲ್ಲ ಒಳ್ಳೆ ಕನ್ಸ್ಟ್ರಕ್ಷನನ್ನು ಮಾಡಿಕೊಂಡು ನಿಮ್ಮ ಮನೆ ಒಳ್ಳೆಯದಾಗಲಿ. ನೆಕ್ಸ್ಟು ಪ್ಲಂಬಿಂಗ್ ಐಟಮಲ್ಲಿ ಏನಾಗುತ್ತೆ ಅಂದರೆ ಇದರೊಳಗೂ ಬಹಳ ವೆರೈಟೀಸ್ ಆಫ್ ಬ್ರ್ಯಾಂಡ್ಸ್ ಇದ್ದಾವೆ. ನಾನು ಇಲ್ಲಿ ಯಾವುದು ಬ್ರ್ಯಾಂಡ್ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಕ್ವಾಲಿಟಿಯಲ್ಲಿ ಏನಂದರೆ ನಿಮಗೆ ಹಾಟ್ ವಾಟ್ರದ್ದು ಪೈಪ್ಸೇ ಬೇರೆ ಇರ್ತವೆ,
ನಿಮಗೆ ಕೋಲ್ಡ್ ವಾಟರ್ ಪೈಪ್ಸೇ ಬೇರೆ ಇರ್ತವೆ, ಆಮೇಲೆ SWR ಪೈಪ್ಸ್ ಬೇರೆ ಇರ್ತವೆ. ಸೊ ಇದರೊಳಗೂ ವೆರೈಟೀಸ್ ಇದ್ದಾವೆ ಭಾಳ. ಆಮೇಲೆ ಇದರೊಳಗೆ ನಿಮಗೆ ಟ್ಯಾಪ್ಸ್ ಆಗಲಿ ಅದನ್ನು ಬೇರೆ ಇರ್ತವೆ, SS ಇಂದಿದೆ, ಬ್ರಾಸಿಂದಿದೆ, ಅಲ್ಯೂಮಿನಿಯಂ ಕೋಟಿಂಗಿಂದಿದ್ದಾವೆ. ಸೊ ವೆರೈಟೀಸ್ ಆಫ್ ನಿಮಗೆ ಬ್ರ್ಯಾಂಡ್ಸ್ ಇದ್ದಾವೆ. ಆಮೇಲೆ ನೀವು ಫೈಬರಲ್ಲೂ PVCದಲ್ಲೂ ಹೋಗ್ಬೋದು, ಪ್ಲಾಸ್ಟಿಕ್ ಟ್ಯಾಪ್ಸ್ ಎಲ್ಲ. ಸೊ ಏನಾಗುತ್ತೆ ಅಂದರೆ ನೀವು ಯಾವ ಟ್ಯಾಪ್ಸ್ ಬರ್ಸಿದ್ದೀರಾ, SS ಇಂದ ಬರ್ಸಿದ್ದೀರಾ, ಬ್ರಾಸಿಂದ ಬರ್ಸಿದ್ದೀರಾ. ಆಮೇಲೆ ನಿಮಗೆ ಯಾಕಂದರೆ ಔಟ್ಸೈಡ್ ಫಿನಿಷಿಂಗ್ ಏನಾಗುತ್ತೆ CP ಇರುತ್ತೆ, SS ಫಿನಿಶ್ ಇರುತ್ತೆ, ಒಳಗೆಲ್ಲ ಬ್ರಾಸ್ ಇರುತ್ತೆ. ಇದು ಕ್ವಾಲಿಟಿ ಐಟಮ್ ಬರುತ್ತೆ. ಇನ್ನೊಂದರಲ್ಲಿ ಹೊರಗೂ SS ಇರುತ್ತೆ, ಒಳಗೂ SS ಇರುತ್ತೆ. ಇನ್ನೊಂದು ಟ್ಯಾಪ್ಸು ಪ್ಲಾಸ್ಟಿಕ್ ಟ್ಯಾಪ್ಸ್ ಬರುತ್ತೆ. ಸೊ ಇದು ಆಮೇಲೆ ಇನ್ನೊಂದಲ್ಲಿ CPVC ಪೈಪ್ಸು. CPVC ಪೈಪ್ಸ್ ಏನು ಮಾಡ್ತಾರೆ, ಭಾಳ ಜನ ಕಾಂಟ್ರಾಕ್ಟರ್ಸು ಎಲ್ಲ ಕೋಲ್ಡ್ ವಾಟರ್ ಪೈಪ್ಸೇ ಹಾಟ್ ವಾಟರ್ಗೂ ಯೂಸ್ ಮಾಡ್ತಾರೆ, ಸೋಲಾರಿಗೂ ಯೂಸ್ ಮಾಡಿಸ್ತಾರೆ, ಕೋಲ್ಡ್ ವಾಟರ್ಗೂ ಅದೇ ಯೂಸ್ ಮಾಡ್ತಾರೆ, ಎಲ್ಲ ನಾರ್ಮಲ್ ವಾಟರ್ಗೂ. ಸೊ ಆ ಥರ ಇರೋದಿಲ್ಲ. ಹಾಟ್ ವಾಟ್ರಿಗೇ ಬೇರೆ ಇರುತ್ತೆ, STR11 ಅಂತ ಒಂದು ಕೋಡ್ ಇರುತ್ತೆ. ಅದ್ರ ಪ್ರಕಾರ ಅದು ನಿಮಗೆ ಹಾಟ್ ವಾಟ್ರ್ ಇದೆ ಇಲ್ಲ ಅಂತ ಗೊತ್ತಾಗುತ್ತೆ. ಇನ್ನೊಂದರಲ್ಲಿ ಕೋಲ್ಡ್ ವಾಟ್ರದ್ದು ಇರುತ್ತೆ. ಸೊ ಅದು ಕೋಲ್ಡ್ ಇದೆ ಇಲ್ಲ ಅಂತ ಅದನ್ನು ಗೊತ್ತಾಗುತ್ತೆ. ಸೊ ಇದು ಎಲ್ಲ ನೀವು ಗಮನ ಕೊಡಬೇಕಾಗುತ್ತೆ. ಯಾಕಂದರೆ ಪೈಪು ಒನ್ ಟೈಮ್ ಇನ್ಸ್ಟಾಲ್ ಮಾಡಿದ ಮೇಲೆ ಅದು ನಿಮಗೆ ತೆಗಿಯೋಕ್ಕಾಗೋದಿಲ್ಲ, ಗೋಡೆ ಒಳಗಿರುತ್ತೆ. ಸೊ ಹಾಗಾಗಿ ಪೈಪ್ಸು ಯಾವ ಬ್ರ್ಯಾಂಡ್ ಹೇಳಿದ್ದೀರಾ, ಹಾಟ್ ವಾಟ್ರದ, ಕೋಲ್ಡ್ ವಾಟ್ರದ, ಯಾವುದಿದು ಬ್ರಾಸ್ ಇದೆ ಇಲ್ಲ ಪಕ್ಕ ಅದೆಲ್ಲ ನೀವು ಚೆಕ್ ಮಾಡಿನೇ ನೀವೆಲ್ಲ ಇನ್ಸ್ಟಾಲ್ ಮಾಡಿ. ಯಾಕಂದರೆ ಮೋಸ ಮಾಡೋರು ಈ ಕಾಲದಲ್ಲಿ ಬಹಳ ಜನ ಇದ್ದಾರೆ. ಸೊ ಎಲ್ಲ ಗಮನ ಕೊಟ್ಟು ನೀವು ಐತಲ್ಲ ನಿಮ್ಮ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ. ಸೊ ನಾವೂ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ, ಮಟೀರಿಯಲ್ ಆಗಲಿ, ಸೂಪರ್ವಿಷನ್ ಆಗಲಿ, ಸೊ ನಿಮಗೆ ಪ್ಲ್ಯಾನಿಂಗ್ ಡಿಸೈನಿಂಗ್ ಆಗಲಿ. ಸೊ ನಮ್ಮದು ಐತಲ್ಲ ಯಾವಾಗಲೂ ರೇಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾಕಂದರೆ ನಾವು ಮಟೀರಿಯಲಲ್ಲಿ ಯಾವಾಗಲೂ ಮೋಸ ಮಾಡೋದಿಲ್ಲ. ನಮಗೆ ಕ್ವಾಲಿಟಿ ವರ್ಕ್ ನಾವು ಮಾಡಿಸ್ತೀವಿ, ಟೆಕ್ನಿಕಲಿ ವರ್ಕ್ ಮಾಡಿಸ್ತೀವಿ. ಹಾಗಾಗಿ ನಾವು ಐತಲ್ಲ ರೇಟಲ್ಲಿ ಕಾಂಪ್ರಮೈಸ್ ಮಾಡೋದಿಲ್ಲ. ನಿಮಗೆ ಐತಲ್ಲ ನೀವು ನಿಂತ್ಕೊಂಡು ಮಾಡಿಸಿದ್ರು ಆ ಕೆಲಸ ನೀವು ಮಾಡ್ಕೊಳಕ್ಕಾಗಲ್ಲ, ನಾವು ಆ ಕೆಲಸ ನಿಮಗೆ ಮಾಡಿಕೊಡ್ತೀವಿ ಅಂತ ನಾವು ಒಂದು ಅಶ್ಯೂರೆನ್ಸ್ ನಿಮಗೆ ಕೊಡ್ತೀವಿ. ಸೊ ಈಗ ವೈರಿಂಗು, ಸ್ವಿಚಸ್ಸು, ಆ್ಯಂಗಲ್ ಹೋಲ್ಡ್ರು, ಪ್ಲೇಟ್ಸು ಇಂಥವೆಲ್ಲವೂ ಸಿಗ್ತವೆ ನಿಮಗೆ. ವೆರೈಟೀಸ್ ಆಫ್ ಬ್ರ್ಯಾಂಡ್ಸ್, ನಂಬರ್ಸ್ ಆಫ್ ಬ್ರ್ಯಾಂಡ್ಸ್ ಇದ್ದಾವೆ ಇದರೊಳಗೂ. ಸೊ ವೈರಿಂಗು ಒನ್ ಟೈಮ್ ನೀವು ಒಳಗೆ ಹಾಕಿದ ಮೇಲೆ ಏನಾರ ನೀವು ಪ್ರಾಬ್ಲಮ್ ಫೇಸ್ ಆಗ್ತಾಯಿದೆ, ಸುಟ್ಟು ಹೋಗ್ತವೆ ಅಂದರೆ ನೀವು ಏನಾಗ್ತದೆ, ಎಲ್ಲ ಮನೆ ಒಳಗಿಂದ ಎಲ್ಲ ವೈರಿಂಗ್ ಹಾಳಾಗುತ್ತೆ, ಮನೆ ಐತಲ್ಲ ಬರ್ನ್ ಆಗೋದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯಾವಾಗಲೂ ವೈರಿಂಗಲ್ಲಿ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಬೇಡಿ. ವೈರಿಂಗಲ್ಲಿ ಕ್ವಾಲಿಟಿ ವೈರ್ ತೊಗೊಳ್ಳಿ. ಸೊ ಅದರೊಳಗೆ ಚೆಕಿಂಗ್ ಮಾಡೋದು ಪ್ರೊಸೆಸ್ ಇರುತ್ತೆ, ಅದು ಥರನೇ ನೀವು ಚೆಕ್ ಮಾಡ್ಕೊಳ್ಳಿ. ಆಮೇಲೆ FR ಫೈರ್ ರೆಸಿಸ್ಟೆನ್ಸ್ ಅಂತ ಎಲ್ಲ ವೈರಲ್ಲೂ ಬರ್ತಾಯಿದೆ. ಸೊ PVC ಮೆಲ್ಟ್ ಆಗೋಲ್ಲ ಅಂತ, ಇಷ್ಟು ಡಿಗ್ರಿ ಸೆಂಟಿಗ್ರೇಡ್, ಇಷ್ಟು ಡಿಗ್ರಿಗೂ ನೀವು ಐತಲ್ಲ ಬೆಂಕಿ ಇದರಲ್ಲಿ ಇಟ್ಟರು ಆ ಬೇಗ ಐತಲ್ಲ ಕರಗಲ್ಲ. ಸೊ ಆ ಥರ PVC ಪೈಪ್ಸ್ ಇದು ವೈರಿಂಗ್ ಬರ್ತಾಯಿದೆ. ಸೊ ಆ ವೈರಲ್ಲಿ ಅಂಥದ್ದೇ ವೈರು FR ಅಂತ ಇರುತ್ತೆ, FR SL ಅಂತ. ನಿಮಗೆ FR ಅಂದರೆ ಫೈರ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಆ ಥರ ವೈರನ್ನೇ ಸೆಲೆಕ್ಟ್ ಮಾಡಿ. ಸೊ ವೆರೈಟೀಸ್ ಆಫ್ ಬ್ರ್ಯಾಂಡ್ಸ್ ಇದ್ದಾವೆ, ಅದ್ರಾಗೂ ಕ್ವಾಲಿಟಿ ವೈರ್ ನೋಡಿ ನೀವು ತೊಗೊಳ್ಳಿ, ಕ್ವಾಲಿಟಿ ಸ್ವಿಚಸ್ ತೊಗೊಳ್ಳಿ. ಇದರೊಳಗೆ ಯಾವಾಗಲೂ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ಐತಲ್ಲ ನಿಮ್ಮ ಮನೆ ಬರ್ನ್ ಮಾಡಿಬಿಡುತ್ತೆ. ನಾವು ಈಗ ಯಾಕಂದರೆ ನೀವು ಇದ್ರಾಗೆ ಲೋಕಲ್ಲು ಸಿಗ್ತವೆ. ಆಮೇಲೆ ನಿಮಗೆ ಮೇನಾಗಿ ಇದರೊಳಗೆ ಕಾಪರು ಇರೋದಿಲ್ಲ, ಅದ್ರಾಗೆ ಅಲ್ಯೂಮಿನಿಯಮು ಮಿಕ್ಸ್ ಮಾಡ್ತಾ ಇದ್ದಾರೆ, ಬೇರೆ ವೇಸ್ಟ್ ಮಟೀರಿಯಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಕಾಯಿಲ್ ರೇಟಲ್ಲಿ ನೀವು ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಸ್ಟಾರ್ಟಿಂಗ್ ಒಂದು 400-500 ರೂಪಾಯಿಂದನೂ ಕಾಯಿಲ್ ಸ್ಟಾರ್ಟ್ ಆಗ್ತವೆ. ಮೇಜರಾಗಿ ನೀವು ಕಾಪರು ಒಂದು 750-800 ರೂಪಾಯಿ KG ಖರೀದಿ ಮಾಡ್ತಾ ಇದ್ದಾರೆ ಅಂದರೆ ನೀವು 400-500 ರೂಪಾಯಿ ಕಾಯಿಲ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ಏನೋ ಮೋಸ ಇದೆ ಅಂತಲೇ ಅರ್ಥ. ವೇಸ್ಟ್ ಮಟೀರಿಯಲ್ ಯಾವುದೋ ಒಂದು ಅಲ್ಯೂಮಿನಿಯಮ್ ಆಗಲಿ ಬೇರೆ ಮಟೀರಿಯಲ್ ಮಿಕ್ಸ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಹಾಗಾಗಲಿ ಐತಲ್ಲ ಒಳ್ಳೆ ಕಾಯಿಲು, ಒಳ್ಳೆ ವೈರ್ ತೊಗೊಂಡು ಕಾಪರಿಂದು ಸೊ ನೀವು ಐತಲ್ಲ ನಿಮ್ಮ ಮನೆಗೆ ಯೂಸ್ ಮಾಡಿ. ಇದನ್ನು ಎಲ್ಲ ಐತಲ್ಲ ನೀವು ಮೊದಲೇ ಕಾಂಟ್ರಾಕ್ಟರಿಗೆ ಹೇಳಿ. ಸೊ ಆಮೇಲೆ ಮೇಜರಾಗಿ ಈಗೆಲ್ಲ ಟ್ರೆಂಡಲ್ಲಿ ಏನು ನಡೀತಾ ಇದೆ ಅಂದರೆ ಪೂಜಾ ಡೋರು, ಮೇನ್ ಡೋರು ರೆಡಿ ಮಾಡಿಸ್ತಾರೆ. ಟೀಕಲ್ಲಾಗಲಿ ಹೊನ್ನೆದಲ್ಲಾಗಲಿ ಇದೆಲ್ಲ ರೆಡಿ ಮಾಡಿಸ್ತಾರೆ. ಬೆಡ್ರೂಮು, ಬಾತ್ರೂಮಿಗೆಲ್ಲ ರೆಡಿಮೇಡ್ ಡೋರ್ ತೊಗೊತಾರೆ. ಸೊ ರೆಡಿಮೇಡ್ ಡೋರಲ್ಲೂ ವೆರೈಟೀಸ್ ಭಾಳ ಇದ್ದಾವೆ. ಇದರೊಳಗೆ ನಿಮಗೆ ಒಳ್ಳೆ ಕ್ವಾಲಿಟಿ ಡೋರ್ಸು ತೊಗೋಬೇಕು ನೀವು, ಹಾರ್ಡ್ವುಡ್ ಡೋರ್ಸು. ಯಾಕಂದರೆ ಮೇಲೆ ನಿಮಗೆ ಲ್ಯಾಮಿನೇಟ್ ಮಾಡಿರ್ತಾರೆ, ಒಳಗೆಲ್ಲ ಐತಲ್ಲ ಪೌಡ್ರ್ ಕೋಟಿಂಗ್ ಇರುತ್ತೆ. ಸೊ ಏನಿರಲ್ಲ ಅದರೊಳಗೆ, ಎಲ್ಲ ಖಾಲಿ ಇರುತ್ತೆ. ಆಮೇಲೆ ಐತಲ್ಲ ಮೇಲೆ ಏನದು ಒಂದು ಲ್ಯಾಮಿನೇಟ್ ಹಾಕಿರ್ತಾರೆ, ಅದು ಐತಲ್ಲ ಒಂದು ವರ್ಷ, ಒಂದು 6 ತಿಂಗಳದಲ್ಲೇ ಕಿತ್ಕೊಂಬರ್ತಾ ಇರ್ತವೆ. ಸೊ ಹಾಗಾಗಿ ಯಾವಾಗಲೂ ಹಾರ್ಡ್ವುಡ್ಡು ನೀವು ಬೆಡ್ರೂಮ್ ಡೋರ್ ಖರೀದಿ ಮಾಡ್ತಾ ಇದ್ದೀರಿ ಅಂದರೆ 2 ಕಡೆ ಲ್ಯಾಮಿನೇಟ್ ಇರಲಿ, ಹಿಂದೆ ಮತ್ತು ಮುಂದೆ 2 ಕಡೆ. ಆಮೇಲೆ ಐತಲ್ಲ ಬಾರ್ಡ್ರನ್ನು ಚೆಕ್ ಮಾಡಿ, ಸಿಂಗಲ್ ಪೀಸಲ್ಲಿ ಮಾಡಿದ್ದಾರೆ ಇಲ್ಲ ಅಂತ. ಯಾಕಂದರೆ ಸಣ್ಣ ಪೀಸ್ ತೊಗೊಂಡು ಅದನ್ನು ಪ್ರೆಸ್ಸಿಂಗ್ ಮಾಡಿ ನಿಮಗೆ ಕೊಡ್ತಾರೆ. ಸೊ ಹಾಗಾಗಿ ಯಾವಾಗಲೂ ಒಳ್ಳೆ ಡೋರ್ ತೊಗೊಳ್ಳಿ, ಬೆಡ್ರೂಮ್ ಡೋರ್ಸು, ಬಾತ್ರೂಮ್ ಡೋರ್ಸು ಇಂಥವೆಲ್ಲ. ಸೊ ಕ್ವಾಲಿಟಿಯನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಲೈಫ್ ಐತಲ್ಲ ಜಾಸ್ತಿ ಅದರದ್ದು ಬರುತ್ತೆ. ಸೊ ಒಂದು ಟೋಟಲ್ ಆಗಿ ನಿಮಗೆ ಒಂದು 17 ಪಾಯಿಂಟ್ಸ್ ನಾವು ಕವರ್ ಮಾಡಿದ್ದೀವಿ, ಯಾವ ಥರ ಕಾಂಟ್ರಾಕ್ಟರ್ ನಿಮಗೆ ಮೋಸ ಮಾಡ್ತಾರೆ ಅಂತ. ಸೊ ಇದು ಐತಲ್ಲ ನೀವು ಎಲ್ಲ ಗಮನದಲ್ಲಿಟ್ಕೊಂಡೇ ಕನ್ಸ್ಟ್ರಕ್ಷನನ್ನು ಕೊಡಿ. ಯಾಕಂದರೆ ಈಗ ನಿಮಗೆ ಮೋಸ ಮಾಡೋರೇ ಜಾಸ್ತಿ. ಸೊ ಎಲ್ಲದರಲ್ಲೂ ನಿಮಗೆ ಇನ್ಡೆಪ್ತಾಗಿ ನಾಲೆಡ್ಜ್ ನಿಮಗೆ ಇರೋದಿಲ್ಲ. ಸೊ ಏನಾಗುತ್ತಂದರೆ ಏನೋ ಒಂದು ಮೇಲೆ ಹೇಳ್ತಾರೆ RCC ಇಷ್ಟಿರುತ್ತೆ, ಚದರ ಇಷ್ಟಿರುತ್ತೆ,
ಕಾಂಪೌಂಡ್ ಇಷ್ಟಿರುತ್ತೆ, ಸಮ್ ಟ್ಯಾಂಕ್ ಹಿಂಗಿರುತ್ತೆ, ನಾವು ಇಷ್ಟು ಈ ಸಿಮೆಂಟನ್ನು ಯೂಸ್ ಮಾಡ್ತೀವಿ, ಈ ಸ್ಟೀಲನ್ನು ಯೂಸ್ ಮಾಡ್ತೀವಿ ಅಂತ. ಸೊ ನಿಮಗೆ ಒಳ್ಳೆ ಬ್ರ್ಯಾಂಡ್ ಸಿಮೆಂಟಲ್ಲೂ ಮೋರ್ ದೆನ್ ಎಕ್ಸ್ಪೈರಿ ಇರೋದು ಸಿಮೆಂಟನ್ನು ಸಿಗುತ್ತೆ ನಿಮಗೆ, ಅದು ಕಡಿಮೆ ರೇಟಿಗೆ. ಇಂಥವೆಲ್ಲ ಸಿಗ್ತವೆ ಮಾರ್ಕೆಟಲ್ಲಿ. ಸೊ ಹಾಗಾಗಿ ಒಳ್ಳೆ ಕಾಂಟ್ರಾಕ್ಟರನ್ನು ಕೊಡಿ, ಒಳ್ಳೆ ಇಂಜಿನಿಯರನ್ನು ಹೈರ್ ಮಾಡಿಕೊಂಡು ನಿಮ್ಮ ಕೆಲಸ ಕೊಡಿ. ಆಮೇಲೆ ಮಟೀರಿಯಲ್ ಕನ್ಸ್ಟ್ರಕ್ಷನ್ನ ಈಗೇನು ಕೊಡ್ತಾ ಇದ್ದೀರಾ ಅಂದರೆ ಎಲ್ಲ ಮೋಸ ಮಾಡೋರೇ ಇದ್ದಾರಂತನೂ ಇಲ್ಲ, ಒಳ್ಳೆಯವರು ಮಾಡೋರು ಇದ್ದಾರೆ. ಅಂಥವ್ರಿಗೂ ನೋಡಿ ನೀವು ಹೈರ್ ಮಾಡಿ ಚೆಕ್ ಮಾಡಿ ನೀವು ಕೆಲಸ ಕೊಡಿ. ಯಾಕಂದರೆ ಒನ್ ಟೈಮ್ ನೀವು ಕೊಟ್ಟಾದಮೇಲೆ ಮತ್ತೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಅಡ್ವಾನ್ಸ್ ಕೊಟ್ಟಿರ್ತೀರಾ, ಕೆಲಸ ಸ್ಟಾರ್ಟ್ ಆಗಿರುತ್ತೆ, ಬೇರೆಯವರು ಮತ್ತೆ ತೊಗೊಳ್ಳೋದಿಲ್ಲ, ಭಾಳ ಕಿರಿಕಿರಿ ಆಗ್ತವೆ. ಸೊ ಹಾಗಾಗಿ ಕೊಡೋಕ್ಕಿಂತ ಮುಂಚೆನೇ ಒಂದು 100 ಸಲ ಯೋಚನೆ ಮಾಡಿ ನೀವು ಈ ಥರ ಕನ್ಸ್ಟ್ರಕ್ಷನನ್ನು ಕೊಡಿ. ಸೊ ಆಮೇಲೆ ನಾವೂ ಈ ಥರ ಮಟೀರಿಯಲ್ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತೀವಿ, ಪ್ಲ್ಯಾನಿಂಗ್ ಮಾಡ್ತೀವಿ, ಡಿಸೈನಿಂಗ್ ಮಾಡ್ತೀವಿ. ಸೊ ನಿಮ್ಮ ಮನೆಗೆ ಏನಾರ ಪ್ಲ್ಯಾನಿಂಗ್ ಆಗಲಿ, ಆಯಾ ಪ್ರಕಾರ ಆಗಲಿ, ವಾಸ್ತು ಪ್ರಕಾರ ಆಗಲಿ, ಆಮೇಲೆ ಆರ್ಕಿಟೆಕ್ಟ್ ಡಿಸೈನ್ಸು, ಸ್ಟ್ರಕ್ಚರಲ್ ಡಿಸೈನ್ಸು, ಪ್ಲ್ಯಾನಿಂಗು, ಆಮೇಲೆ ಮಟೀರಿಯಲ್ ಕನ್ಸ್ಟ್ರಕ್ಷನ್ ಬೇಕಾಗಿದ್ದಲ್ಲಿ ನಮಗೂ ಕಾಂಟ್ಯಾಕ್ಟ್ ಮಾಡ್ಬೋದು. ದಾವಣಗೆರೆ ಮತ್ತು ಬೆಂಗಳೂರಲ್ಲಿ ನಾವು ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ, ಅಕ್ಕಪಕ್ಕದಲ್ಲಿ ಹಳ್ಳಿಯಲ್ಲಿದ್ರೂ. ಸೊ ಈಗ ಮಾರ್ಕೆಟ್ ರೇಟ್ ಏನಿರುತ್ತೆ ಅದ್ರ ಪ್ರಕಾರ ನಾವು ಮಾಡಿಕೊಡ್ತೀವಿ. ಈಚ್ ಆ್ಯಂಡ್ ಎವ್ರಿ ಡೀಟೇಲ್ ನಿಮಗೆ ಕೊಟೇಶನ್ ಕೊಡ್ತೀವಿ. ಸೊ ಅದ್ರ ಪ್ರಕಾರನೇ ನಾವು ಕೆಲಸ ಮಾಡಿಕೊಡ್ತೀವಿ. ಸೊ ನಿಮಗೆ ಏನಾರು ಬೇಕಾಗಿದ್ದಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರು ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀವಿ. ಸೊ ನಮ್ಮ ವ್ಯೂವರ್ಸಿಗೆ ಏನಾರು ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಆಮೇಲೆ ಇನ್ನೂ ಯಾರ್ಯಾರು ಹೊಸ ವ್ಯೂವರ್ಸ್ ಲೈಕ್ ಮಾಡ್ಕೊಂಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮನೆಯವರು ಯಾರು ಸಂಬಂಧಿಕರು ಮನೆ ಕಟ್ತಾ ಇದ್ದೀರಾ ಅಂದರೆ ಅವಳಿಗೂ ನಾಲೆಡ್ಜ್ ಬರಲಿ ಅಂತ ಈ ವಿಡಿಯೋನ ಶೇರ್ ಮಾಡಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.